पुरुषाय विद्महे ॐ ಮನಸಾರೆ ಬೇಡುವೆನು ಪ್ರತಿದಿನವೂ ಹೀಗೆ ನೀನು, ಪ್ರತಿದಿನವೂ ನಗುತ್ತಾ ನೀನು ಖುಷಿಯಿಂದಲೇ ಬಾಳು, ಖುಷಿಯಿಂದಲೇ ಬಾಳು. ಹೊಸ ಬದುಕೊಂದು ನೋಡು ಸಜ್ಜಾಗಿ ನಿಂತಿದೆ, ನಿನ್ನ ಬಾಳು ಬೆಳಗಲೆಂದು, ನಿನ್ನ ಬಾಳು ಬೆಳಗಲೆಂದು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಮುಂದಿನ
ದಿನಗಳು ಹೇಗಿರುವುದು ನಾ ಕಾಣೆ. ಹಿಂದಿನ ದಿನಗಳು ಮನಸ್ಸಲ್ಲಿ ನನ್ನಾಣೆ. ನೀ ತಂದ ಮಧುರ ಕ್ಷಣಗಳು ಹೇಗೆ ಮರೆವುದು ಆ ದಿನಗಳು. ಏನೇ ಆದರೂ ನನ್ನ ಉಸಿರು ನೀನೆ ಎಂದು ನಗು ನಗುತ್ತಾ ಬಾಳು, ನಗು ನಗುತ್ತಾ ಬಾಳು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಕನಸುಗಳು ನನಸಾಗಲಿ, ಯಾವ ತೊಂದರೆಯೂ ನಿನಗೆ ಬಾರದಿರಲಿ. ಸಾಧನೆಯ ಫಲವು ನಿನ್ನಲ್ಲಿ ತುಂಬಲಿ, ಈ ಜಗವೇ ನಿನಗೆ ತಲೆಯ ಬಾಗಲಿ. Happy birthday to you, happy birthday to you, happy birthday to you, happy birthday to you. ಪ್ರೀತಿ ಆಶೀರ್ವಾದ ಅನ್ನುವಂಥದ್ದು ಲಮಿಕಾ ಅವರ ಮೇಲೆ ಇರಬೇಕು. ಸೊ ಲಮಿಕಾ ಅವರ ಪ್ರಥಮ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಆಶೀರ್ವಾದ ಚಪ್ಪಾಳೆ ಒಮ್ಮೆ ಕೊಡಬೇಕು ಅಂತ ಕೇಳಿಕೊಡ್ತಾ ಇದ್ದಾರೆ. ಒಮ್ಮೆ ಜೋರ ಚಪ್ಪಾಳೆ ನಮ್ಮ ಲಮಿಕಾ ಅವರಿಗೆ. ಸೊ ಪ್ರಥಮ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರನ್ನ ಮನಸ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇನೆ. ಸ್ನೇಹಿತರೆ, ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಸೊ ತಮ್ಮಲ್ಲಿ ಒಬ್ಬರನ್ನ ಲಕ್ಕಿ ವಿನ್ನರ್ನ ನಾನು ಗುರುತಿಸ್ಕೊಳ್ಬೇಕು. ಸೊ ಲಕ್ಕಿ ವಿನ್ನರ್ನ ಗುರುತಿಸ್ಕೊಳ್ಬೇಕು ಅಂದ್ರೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕ್ವಶನ್ ಅನ್ನ ಕೇಳ್ತೇನೆ. ಸೊ ರೈಟ್ ಆನ್ಸರ್ ಕೊಟ್ಟವ್ರಿಗೆ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಇದೆ. ಲಮಿಕಾ ಅವರ ತಂದೆ ತಾಯಿಯವರ ಕಡೆಯಿಂದ ಒಂದು ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಇದೆ. ವಿದ್ಯಾ ಅವರು ರೆಡಿ ಮಾಡಿಟ್ಟಿದ್ದಾರೆ. ಆ ಪ್ರೆಸೆಂಟೇಷನ್ ನಿಮ್ದು ಹಾಕ್ಸ್ಕೊಳ್ಬೇಕು ಅಂದ್ರೆ ನಂಗೆ ಒಂದು ರೈಟ್ ಆನ್ಸರ್ ಕೊಡಬೇಕು. ರೈಟ್ ಆನ್ಸರ್ ಕೊಡಬೇಕು ಅಂದ್ರೆ ನಾನು ಕೇಳೋ ಕ್ವಶನ್ ಗೆ ತರಲೆ ಕ್ವಶನ್ ಗೆ ಒಂದು ಪರ್ಫೆಕ್ಟ್ ಆನ್ಸರ್ ಇದೆ. ಆ ಆನ್ಸರ್ ನ ಕೊಡಬೇಕು. ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ತೀವಿ. ಗಂಡ ಹೆಂಡತಿ ಇಬ್ರು ಒಂದ್ ಜಾತ್ರೆಗೆ ಹೋಗ್ತಾರೆ. ಬೆಳಿಗ್ಗೆ 9 ಗಂಟೆಗೆ ಹೋದವರು ಮಧ್ಯಾಹ್ನ 12 ಗಂಟೆವರೆಗೆ ಸುತ್ತಾರೆ. ಜಾತ್ರೆ ಸುತ್ತಿ ಆದ್ಮೇಲೆ 12 ಗಂಟೆಗೆ ಹೆಂಡತಿ ಕಳೆದೋಗ್ತಾಳೆ. ಗಂಡ ಹುಡುಕ್ತಾನೆ 3 ಗಂಟೆಗೆ ಹೆಂಡತಿ ಸಿಗ್ತಾಳೆ. ಹೆಂಡತಿ ಸಿಕ್ಕಿದ ಮೇಲೆ ಗಂಡ ಮಾಡೋ ಫಸ್ಟ್ ಕೆಲಸ ಏನು? ಇಟ್ಸ್ ಮೈ ಕ್ವಶನ್. ಫಸ್ಟ್ ಹೆಂಡತಿ ಸಿಕ್ಕಿದ ತಕ್ಷಣ ಗಂಡ ಮಾಡೋ ಮೊಟ್ಟ ಮೊದಲ ಕೆಲಸ ಏನು? ಇದು ನನ್ನ ಕ್ವಶನ್. ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಕೊಡಬೇಕು. ಸೊ ರೈಟ್ ಆನ್ಸರ್ ಕೊಟ್ಟವರಿಗೆ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಇದೆ. ಯಾರು ಸಹ ಕೊಡ್ಬೋದು. ಮಾಡೋ ಫಸ್ಟ್ ಕೆಲಸ ಇಷ್ಟೊತ್ತವರೆಗೆ ಎಲ್ಲಿಗೆ ಹೋಗಿದ್ದೆ ನೀನ್ ನನ್ನ ಬಿಟ್ಟು? ಅದು ಬಿಟ್ಟು ಬೇರೆ ಇನ್ನೊಂದು ಆನ್ಸರ್ ಉಂಟು. ಸ್ವಲ್ಪ ಮೈಂಡ್ ಗೇಮ್ ಕ್ವಶನ್, ಸ್ವಲ್ಪ ಆಲೋಚನೆ ಮಾಡಿ. ನಾನು ಕೇಳೋ ಕ್ವಶನ್ ಅಲ್ಲೇ ಆನ್ಸರ್ ಇದೆ. ಎಸ್, ನಮ್ಮ ಮೇಡಮ್ ಅವ್ರು ಹೇಳ್ತಾರಂತೆ. ಎಸ್ ಮೇಡಮ್, ಹೇಳಿ ಮೇಡಮ್. ರಿಟರ್ನ್ ಬಂದ್ಯಾ ಕೇಳ್ತಾರೆ. ರಿಟರ್ನ್ ಬಂದ್ಯಾ? ಹೋದಳ ಅತ್ತೆ ಪಾಪ ಕೈಲಿ ಯಾಕೆ? ಅಲ್ಲ, ಅದು ಬಿಟ್ಟು ಬೇರೆ ಆನ್ಸರ್ ಉಂಟು. ಕರೆಕ್ಟ್ ಆಗಿ ಆಲೋಚನೆ ಮಾಡಿ. ಇನ್ನೊಂದು ಆನ್ಸರ್ ಉಂಟು. ಅದು ಬಿಟ್ಟು ಇನ್ನೊಂದು ಆನ್ಸರ್ ಉಂಟು. ಕರೆಕ್ಟ್ ಆಗಿ ಆಲೋಚನೆ ಮಾಡಿ. ಸೊ ಲಕ್ಕಿ ವಿನ್ನರ್ ಆಗಿ ತಾವು ಗುರುತಿಸ್ಕೊಳ್ಬೇಕು ಅಂತ ಎಲ್ಲಿ ಹೋಗಿದ್ಯಾ ಅಂತ ಎಂತ ಗಂಡ ಮರ್ರೆ. ಹೆಂಡತಿಯಲ್ಲಿದ್ರು ಎಂತ ರೊಮ್ಯಾಂಟಿಕ್ ಗಂಡ ಮಾರ್ರೆ. ಅಲ್ಲಿದ್ರ ಹೆಂಡತಿ ಖುಷಿ ಆಯ್ತು ನಂಗೆ. ಬಟ್ ಇನ್ನೊಂದು ಆನ್ಸರ್ ಉಂಟು. ಅದು ಬಿಟ್ಟು ಬೇರೆ ಆನ್ಸರ್, ಬೇರೆ ಯಾವ್ದಾದ್ರು ಆನ್ಸರ್, ಇನ್ನೊಂದು ಆನ್ಸರ್ ಉಂಟು. ಹೆಂಡತಿ ಮೇಲೆ ಅಷ್ಟು ರೋಸಿ ಹೋಯ್ತ ಮೇಡಮ್ ಗಂಡ. ಅದು ಬಿಟ್ಟು ಬೇರೆ ಆನ್ಸರ್. ಒಂಚೂರು ಆಚೀಚಿ ಹಾರ ಒಂಚೂರು ಖುಷಿ ಆಗ್ತಂತ ಗಂಡ. ಈಗ ನಿಮ್ ಕಾಲದಾಗ ಹೆಂಡತಿ ಹಾರ್ಗಳು ತಲೆ ಬಿಸಿ ನಮ್ಮ ಮೇಡಮ್ ಅವ್ರು ಹೇಳಿ. ಎಂತ ಕ್ವಶನ್ ಹಾಗೆ ಇಡುವ. ಲಾಸ್ಟ್ ವರೆಗೆ ಯಾರು ಕೊಡ್ತಾರೆ ಅವ್ರನ್ನ ಲಕ್ಕಿ ವಿನ್ನರ್ ಆಗಿ ಗುರುತಿಸ್ಕೊಳ್ಳೋಣ. ಸೊ ಈ ಕ್ವಶನ್ ಹಾಗೆ ಇರ್ಲಿ. ನಾವು ಅತಿ ಹೆಚ್ಚಾಗಿ ತಲೆಯನ್ನ ಬೋಳ್ಸೋದಿಲ್ಲಿ? ಅತಿ ಹೆಚ್ಚಾಗಿ ನಾವು ಗುಂಡು ತಲೆ ಬೋಳ್ಸೋದಿಲ್ಲಿ? ಎಸ್, ಚೌರ ಶಾಪು. ಬಟ್ ಅದಕ್ಕಿಂತ ಇನ್ನೊಂದು ಆನ್ಸರ್ ಉಂಟು. ಧರ್ಮಸ್ಥಳ. ಎಸ್ ಸರ್, ಎಲ್ಲಿದ್ದು ಧರ್ಮಸ್ಥಳ? ಮತ್ತೆ
ಎಲ್ಲಿ ತಂದು ಕೇಳಿ ಗೊತ್ತಾಗ್ತದೆ. ಅದು ಎಲ್ಲಿ ಬರ್ತದೆ ಎಲ್ಲಿ ತುಂಬೋದಿಲ್ಲ. ಧರ್ಮಸ್ಥಳ ಧರ್ಮದೊಡೆಯ ಮಂಜುನಾಥ ಒಳ್ಳೇದ್ ಮಾಡ್ಲಿ ಸರ್. ಮಂಡಿ ತೆಗೆದು ವರ್ಷ ಚೇಂಜ್ ಮಾಡ್ತಾರಲ್ಲ. ಕರೆಕ್ಟ್ ಅದಲ್ಲ. ಇನ್ನೂ ಒಂದು ಆನ್ಸರ್ ಉಂಟು. ಇನ್ನೂ ಒಂದು ಆನ್ಸರ್ ಉಂಟು. ಅತಿ ಹೆಚ್ಚಾಗಿ ನಾವು ಗುಂಡು ಮಾಡೋದೆಲ್ಲಿ? ತಿರುಪತಿ. ವೆಂಕಟರಮಣನ್ ಭಕ್ತರ ಮೇಡಮ್ ನೀವು? ಅಲ್ಲ, ಅದು ಅಲ್ಲ. ಇನ್ನೊಂದು ಆನ್ಸರ್ ಉಂಟು. ಕರೆಕ್ಟ್ ಆಗಿ ಆಲೋಚನೆ ಮಾಡಿ ಆನ್ಸರ್ ನ ಕೊಡಿ. ರೈಟ್ ಆನ್ಸರ್ ಕೊಟ್ಟವ್ರಿಗೆ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಇದೆ. ಸೊ ಇನ್ನೊಂದು ಕ್ವಶನ್, ಆ ಕ್ವಶನ್ ಹಾಗೆ ಸೈಡ್ ಇರಲಿ. 2 ಕ್ವಶನ್ ಉಂಟು. ರೈಟ್ ಆನ್ಸರ್ ಕೊಟ್ಟವ್ರಿಗೆ ಜಗತ್ತೆಲ್ಲ ಸುತ್ತುತ್ತೆ, ಇದಿರೋದು ಮೂಲೆಯಲ್ಲಿ. ರಸ್ತೆ 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 ಯಾವಾಗ ಮೂಲೆಗೆ ಇಟ್ರಿ ಸರ್? ಅಲ್ಲ ಮೂಲೆ, ಅದು ಮೂಲೆಯಲ್ಲಿ ಇರುತ್ತೆ ಸರ್. ಹಿಡಿಕೊಟ್ಟು ಎಂತ ಆನ್ಸರ್ ಮಾಡಿ ಖುಷಿ ಆಯ್ತು ನಂಗೆ. ಆನ್ಸರ್ ಮೇಡಮ್ ರಾಂಗ್ ಆನ್ಸರ್. ರಾಂಗ್ ಆನ್ಸರ್. ಚಪ್ಲಿ ರಾಂಗ್ ಆನ್ಸರ್ ಮೇಡಮ್. ರೈಟ್ ಆನ್ಸರ್ ಬೇಕು ನಂಗೆ. ಇಡೀ ಜಗತ್ತೆಲ್ಲ ಸುತ್ತುತ್ತೆ, ಇದಿರೋದು ಮೂಲೆಯಲ್ಲಿ. ವಾಟ್ ಇಸ್ ದಟ್? ಎಂತ ಅದು? ಇಡೀ ಜಗತ್ತೆಲ್ಲ ಸುತ್ತುತ್ತೆ, ಇದಿರೋದು ಮೂಲೆಯಲ್ಲಿ. ಸೊ ಯಾರಾದ್ರೂ ಆನ್ಸರ್ ಕೊಡ್ಬೋದು. ಅದು ಬಿಟ್ಟು ಬೇರೆ ಆನ್ಸರ್ ನ ಆಲೋಚನೆ ಮಾಡಿ ರೈಟ್ ಆನ್ಸರ್ ಕೊಡಬೇಕು. ಸೊ 3 ಕ್ವಶನ್ ಗೆ ಆನ್ಸರ್ ರೈಟ್ ಕೊಟ್ಟವರಿಗೆ ಸ್ಮಾಲ್ ಪ್ರೆಸೆಂಟೇಷನ್ ಇದೆ. ಸೊ ರೈಟ್ ಆನ್ಸರ್ ಯಾರು ಕೊಡ್ತೀರಾ ಅವ್ರಿಗೆ ಒಂದು ಸ್ಮಾಲ್. ಮಮ್ಮಿ ಎಲ್ಲಿದ್ರು? ಚಂದ ಮಾಡಿ ಹಾಕಿರಿ ಮೇಡಮ್. ಆಚೆಗೆ ಒಂದು ಕೋಡು, ಈಚೆಗೆ ಒಂದು ಕೋಡು. ಒಳ್ಳೆ ಆಯ್ತು ಮಾತ್ರ. ಹೆಸರು ಎಂತ ನಿಂದ? ಸಾಕ್ಷಿ ಶೆಟ್ಟಿ. ಸರಿಯಾ? ಸಾಕ್ಷ್ಯ ಸಾಸ್ಯ. ಸಾಸ್ಯ ಶೆಟ್ಟಿ. ಎಸ್ ಎಸ್. ಕೆಜಿ. ಎಷ್ಟು ವರ್ಷ ನಿಂಗೆ? 4 years. ಎಷ್ಟನೇ ಕ್ಲಾಸ್? ಎಷ್ಟನೇ ಕ್ಲಾಸ್? ಜೂನಿಯರ್ ಕೆಜಿ. ಪುಣ್ಯಕ್ಕೆ 4ನೇ ಕ್ಲಾಸ್ ಅನ್ಲಿಲ್ಲ ಅವಳು. ಎಸ್. ನಿನ್ನ ಹೆಸರು ಎಂತ ಮಗ? ಆದ್ಯ. ಆದ್ಯ. ಮಗ ಎಷ್ಟು ವರ್ಷ ನಿಂಗೆ? 15 ವರ್ಷ. 5 years. 5 ವರ್ಷ. ಎಷ್ಟನೇ ಕ್ಲಾಸ್? KG2. ಹೌದಾ? ಇದ್ಯಾರ ಮಗ ನಿಂಗ್ ಮಾಡದ? ಅಮ್ಮ ಎಲ್ಲಿದ್ರು ಮಗ? ಇಲ್ಲ ಅಲ್ಲಿದ್ಯಾ ಮೇಡಮ್? ಚಂದ ಆಯ್ತು ಮೇಡಮ್. ಒಂದ್ ಸೈಡ್ ಫುಲ್ ಕಟ್, ಒಂದ್ ಸೈಡ್ ಫುಲ್ ಓಪನ್. ಎಸ್ ಸಾಕತ್ತಾಯ್ತು ಮಾತ್ರ. ಎಸ್ ನೀನ್ ಬಾ ಮಾರೆ. ಇವನ್ ನೋಡಿ ಎಷ್ಟು ಚಂದ ಇದ್ದ. ಹೆಸರಂತ ಮಗ ನಿಂದ? ಸಕ್ಷಮ್. ಎಷ್ಟು ವರ್ಷ? 6 ವರ್ಷವಾ? ಎಷ್ಟನೇ ಕ್ಲಾಸ್? ಫಸ್ಟ್ ಸ್ಟ್ಯಾಂಡರ್ಡ್. ಎಸ್. ಮಗ ನಿನ್ನ ಹೆಸರು ಎಂತ? ತನ್ಮಯ್ ಶೆಟ್ಟಿ. ಎಷ್ಟು ವರ್ಷ? 9 ವರ್ಷವಾ? ಎಷ್ಟನೇ ಕ್ಲಾಸ್? ಫೋರ್ತ್. ಎಸ್. ಮಗ ನಿನ್ನ ಹೆಸರು? ಸಮೃದ್ಧ್. ಎಷ್ಟು ವರ್ಷ? 12 ವರ್ಷ. ಎಷ್ಟನೇ ಕ್ಲಾಸ್? 6. ಮಗ ನೀವು ಹೊಡಿಬೇಡ ಮಗ. ನೀ ಗುರೈಸದ್ ಕಂಡ್ರೆ ಪಟ್ಟ ಹೊಡೆದಾಗಿತ್ತು. ಎದಿಡಬೇಡ ಬಂತು ಮಾರಿ. ಅವ್ರು ಅಂದಂಗೆ ಅಲ್ಲಿ ನಮ್ಮ ಮೇಡಮ್ ಬಂದಾಗ. ಎಸ್. ಮಗ ನಿನ್ನ ಹೆಸರು ಅಂತ? ಪ್ರಜ್ಞೈ. ಎಸ್. ಎಷ್ಟು ವರ್ಷ? 9 ವರ್ಷ. ಎಷ್ಟನೇ ಕ್ಲಾಸ್? 5th. ನಿನ್ ಡ್ರೆಸ್ ಮಾತ್ರ ಸಾಕಾದಿತ್ತು ಮಾರಾಯ. ಹೆಸರೆಂತ ನಿಂದ? ವೇದಿಕ್. ಎಷ್ಟು ವರ್ಷ? 8. ಎಷ್ಟನೇ ಕ್ಲಾಸ್? 3rd. ಎಸ್. 2nd ಇಂದ 3rd ಇವತ್ತ. ನೀವು ಒಂಚೂರು ಮುಂದೆ ಬಾ ಮಗ. ನಿನ್ನ ಹತ್ರ ಒಂಚೂರು ಮಾತಾಡೋಕಿತ್ತು ನಂಗೆ. ಒಂದು ಕುರಿಗೆ ಎಷ್ಟಲ್ಲ? ಕುರಿ. ಒಂದು ಕುರಿಗೆ ಎಷ್ಟಲ್ಲೇ? ಕುರಿ ಅಂದ್ರೆ ದೇವ್ರೆ ಮಗ. ಒಂದು ಕುರಿಗೆ ಎಷ್ಟಲ್ಲೇ? ಈಗ ಫ್ಲಾಶ್ ಆಯ್ತಾ ನಿಂಗೆ? 2 ಲೇಟ್ ಆನ್ ಆಯ್ತಾ? 2 ಕುರಿಗೆ ಎಷ್ಟಲ್ಲೇ? 3 ಕುರಿಗೆ? 4 ಕುರಿಗೆ? 5 ಕುರಿಗೆ? 6 ಕುರಿಗೆ? 7 ಕುರಿಗೆ? 8 ಕುರಿಗೆ? 9 ಕುರಿಗೆ? 10 ಕುರಿಗೆ? 1ನೇ ಕ್ಲಾಸ್ ಟೀಚರ್ ಎಷ್ಟಲ್ಲೇ? 1ನೇ ಕ್ಲಾಸ್ ಟೀಚರ್ ಎಷ್ಟಲ್ಲೇ? 1. 2ನೇ ಕ್ಲಾಸ್ ಟೀಚರ್ಗೆ? ಅಂದೆ ಪುಣ್ಯಕ್ಕೆ 2 ಅನ್ಲಿಲ್ಲ. ಈಗ 1, 2, 3, 4, 5, 6, 7 ಜನ ಮಕ್ಕಳಿದ್ದಾರೆ. ಸೊ ಯಾವ್ದಾದ್ರು ಒಂದು ಸಾಂಗ್ ರೆಡಿ ಮಾಡ್ಕೊಳ್ಳಿ ಸರ್. ಯಾವ್ದಾದ್ರು ಆಗ್ಬೋದು. ನಿಮ್ಗೆ ಇಷ್ಟ ಬಂದ DJ ಸಾಂಗ್, ಎನಿ ಸಾಂಗ್ ರೆಡಿ ಮಾಡಿ ಇಟ್ಕೊಳ್ಳಿ. ನಂಗೆ 7 ಜನ ಮಕ್ಕಳಿದ್ದಾರೆ. ಸೊ ಇಷ್ಟು ಜನ ಆಡಿಯನ್ಸ್ ಇದ್ದಾರೆ. ಸೊ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು. ಕೊನೆಯಲ್ಲಿ ಹೇಳ್ತಾನೆ ಬಟ್ ಈ ಗೇಮ್ ಯಾಕೆ ಮಾಡಿದೆ ಅಂತ ನೀವು ಹೇಳಿದ್ರು. ನಿಮ್ಗೊಂದು ಪ್ರೆಸೆಂಟೇಷನ್ ಉಂಟು. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಈ ಗೇಮ್ ಅನ್ನ ಮಾತ್ರ. ಯಾಕೆ ನಾನು ಈ ಗೇಮ್ ಅನ್ನ ಈ ವೇದಿಕೆ ಮೇಲೆ ಮಾಡಿದೆ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳಿದ್ರು. ಒಂದು ಸ್ಮಾಲ್ ಪ್ರೆಸೆಂಟೇಷನ್ ನಮ್ಮ ವಿದ್ಯಾ ಅಕ್ಕ ಅವ್ರ ಕಡೆಯಿಂದ ಇದೆ. ಸೊ ಗೆದ್ದವರಿಗೆ ಒಂದು ಪ್ರೆಸೆಂಟೇಷನ್ ಇದೆ. ಆಯ್ತಾ ಮಗ? ಯಾರು ಗೆಲ್ತಿರೋರಿಗೆ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಇದೆ. ಇಷ್ಟು ಜನ ಆಡಿಯನ್ಸ್ ಇದ್ದಾರೆ. ಸೊ ಎಕ್ಸೆಪ್ಟ್ ನಮ್ಮ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಸೇರಿಸಿ. ಓಕೆನಾ? ಎಲ್ಲರನ್ನು ಸೇರಿಸಿ ಈ ಗೇಮ್ ಬಂತು. ಓಕೆನಾ? ಈಗ ನಮ್ಮ DJ ಪ್ಲೇಯರ್ ಒಂದು ಸಾಂಗ್ ಅನ್ನು ಪ್ಲೇ ಮಾಡ್ತಾರೆ. ಸಾಂಗ್ ಪ್ಲೇ ಮಾಡಿದ್ಮೇಲೆ ಓಡಬೇಕು. ಇಷ್ಟು ಜನ ಆಡಿಯನ್ಸ್ ಇದ್ದಾರೆ. ನಾನೊಂದು ಐಟಮ್ ಹೇಳ್ತೇನೆ, ತಗೊಂಡ್ ಬರ್ಬೇಕು. ಯಾರು ಫಸ್ಟ್ 4 ಚಿಲ್ಡ್ರನ್ಸ್ ಅಂದ್ರೆ 4 ಜನ ತಗೊಂಡ್ ಬರ್ತೀರಾ ಅವ್ರ ಗೇಮ್ ಅಲ್ಲಿ ಇರ್ತೀರಾ. ಆಮೇಲೆ 3 ಜನ ಔಟ್ ಆಗ್ತೀರಾ. ಓಕೆನಾ ಮಗ? 3 ಜನ ಔಟ್ ಆಗ್ತೀರಾ, 4 ಜನ ಗೇಮ್ ಅಲ್ಲಿ ಇರ್ತೀರಾ. ಓಕೆನಾ? ಅಣ್ಣ
ಎಂತ 100 ಮೀಟರ್ ಓಡಿದ್ಯಾ? ಎಸ್, ಈಗ ನಿನ್ನಾಗಿ ಚಂದ ಎಸ್ ಎಸ್. ಈಗ ರೆಡಿಯಾ? ಆಡಿಯನ್ಸ್ ಆರ್ ಯು ರೆಡಿ? ಒಂಚೂರು ಗಟ್ಟಿ ಮಾರೆ, ಆಡಿಯನ್ಸ್ ಆರ್ ಯು ರೆಡಿ? ಒಂಚೂರು ಗಟ್ಟಿ ಜೋಶ್ ಬೇಕು, ಆಡಿಯನ್ಸ್ ಆರ್ ಯು ರೆಡಿ? ಎಸ್. ಈಗ 7 ಜನ ಮಕ್ಕಳಿದ್ರ, ಇಷ್ಟು ಜನ ಆಡಿಯನ್ಸ್ ಹತ್ರ ಓಡಿ ಹೋಗಿ ನಂಗೆ ಒಂದು ಜೆಂಟ್ಸ್ ಬೆಲ್ಟ್ ಅನ್ನ ತರಬೇಕು. ಎಸ್, ಬೆಲ್ಟ್ 1 2 3 ಗೋ. ಒಂದು ಬೆಲ್ಟ್ ಬೇಕು, ಬೆಲ್ಟ್ 1 2 3 ಬೆಲ್ಟ್ ತಗೊಂಡ ಓಡು. ಎಸ್, 1 2 3 3 ಜನ ಆದ್ರು ಮಗ, ಒಂದೇ ಬೆಲ್ಟ್, ಒಂದೇ ಪಾಸಿಟಿವ್ ಮ್ಯೂಸಿಕ್ ಅಣ್ಣ ಜಾಯ್ ಮಾಲ್ವೆ ಎಷ್ಟೆತ್ತು ಕಡದ್ರಾಗೆ 1 2 3 ಅಣ್ಣ ನೀ ತಂದೋರ್ದ ಬೆಲ್ಟ್ ಅಲ್ಲ, ಪ್ಯಾಂಟ್ ಟೈಟ್ ಉಂಟಲ್ಲ. ನಂಗೆ ಒಂದು ಖುಷಿ ಅಂತಂದ್ರೆ ನಿನ್ನ ಹೆಸರು ಅಂತ ನಿನ್ನ ಹೆಸರು ಅಂತ ಸಕ್ಷಮ್. ಇವನ್ ಬೆಲ್ಟ್ ತೆಗಿತಿದ್ದ, ಇವಳು ನನಗ್ ಬೆಲ್ಟ್ ಇಲ್ಲ ಅಂತ. ಎಸ್. ಈಗ 4 ಜನ ಲೇಡೀಸ್ ಜೆಂಟ್ಸ್ ಮಾತ್ರ ಇನ್ನಾದ್ರು, ನೀವಿಬ್ರು ಔಟ್ ಆದ್ರಿ. ಅವ್ನ್ ಬೆಲ್ಟ್ ತಗೊಂಡು ಅವನೇ ಹೈಕಂಡ ನಮಗೆ ಈಗ ಹಿಡ್ಕೊಂಡದ್ದು. ಎಸ್. ಬಟ್ ಆದ್ರೂ ಒಂದು ಬ್ಯೂಟಿಫುಲ್ ಪ್ರೆಸೆಂಟೇಶನ್ ಇತ್ತು. ಏನಂತ ಗೊತ್ತಾಯ್ತಾ? ಮೊದಲು ನನ್ನೊಳಗೆ ಏನಿದೆ ಅನ್ನೋದನ್ನ ಅರಿತು ಆಮೇಲೆ ಪರರ ಬಗ್ಗೆ ಆಲೋಚನೆ ಮಾಡಬೇಕು. ಮೊದಲು ನನ್ನಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದ್ರ ಬಗ್ಗೆ ಆಲೋಚನೆ ಮಾಡಿ ಆಮೇಲೆ ಜೀವನದಲ್ಲಿ ಏನಾದ್ರು ಸಾಧಿಸ್ಲಿಕ್ಕೆ ಆಗೋದು. ಸೊ ಅದನ್ನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡ್ದ. ಒಮ್ಮೆ ಜೋರ ಚಪ್ಪಾಳೆ ಅವನಿಗೆ ಕೊಡಿ. ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡ್ದ. ಬಟ್ ಯಾರು ಅವನಿಗೆ ಸಜೆಸ್ಟ್ ಮಾಡ್ಲಿಲ್ಲ, ಅವನೇ ತಗೊಂಡು ಬಂದ. ಎಸ್. ಈಗ ಅವ್ರವರ ಬೆಲ್ಟ್ ಅವ್ರವರಿಗೆ ಕೊಟ್ಟು ಬನ್ನಿ ಮಗ. ಈಗ 3 ಜನ ಮಾತ್ರ ಸೆಲೆಕ್ಟ್ ಆಗ್ತೀರಾ, ಒಬ್ರು ಔಟ್ ಆಗ್ತೀರಾ. ಯಾರು ಫಸ್ಟ್ ತಗೊಂಡ್ ಬರ್ತೀರಾ ಅವ್ರು ಉಳ್ಕೊಳ್ತೀರಾ 3 ಜನ. ಯಾರು ಲಾಸ್ಟ್ ಯಾರು ಬರ್ತಾರೋ ಅವ್ರು ಔಟ್ ಆಗ್ತೀರಾ. ಓಕೆನಾ? ಅದಕ್ಕಿಂತ ಮೊದಲು ಸುಂದರ ಕ್ಷಣಗಳನ್ನ ತಮ್ಮ ಕ್ಯಾಮರಾದ ಕಣ್ಣಲ್ಲಿ ಸೆರೆ ಹಿಡಿದು ಮುಂದೊಂದು ದಿನ ಅದನ್ನ ನೆನಪಿನ ಬುತ್ತಿಯನ್ನಾಗಿ ಕೊಡೋದ್ರಲ್ಲಿ ನಮ್ಮ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಪಾತ್ರ ಅತ್ಯಮೂಲ್ಯವಾದ. ಸ್ನೇಹಿತರೆ, ನನ್ನ ತಂದೆ ತಾಯಿಯ ಮದುವೆಯ ವಿಡಿಯೋ ಮತ್ತು ಫೋಟೋವನ್ನ ನೋಡಿದಾಗ, ನನ್ನ ತಂದೆ ತಾಯಿಯ ಫೋಟೋ ನೋಡಿದಾಗ, ನನ್ನ ತಂದೆ ತಾಯಿಯ ಮದುವೆ ಹೀಗಾಗಿತ್ತು ಅನ್ನೋ ಒಂದು ಕಲ್ಪನೆಯನ್ನು ಮೂಡಿಸಿರ್ತಕ್ಕಂಥ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಒಮ್ಮೆ ಜೋರ ಚಪ್ಪಾಳೆ ಅವರಿಬ್ಬರಿಗೆ ಕೊಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನಿಮಗೆ ನಿಮ್ಮ ಪ್ರೀತಿ ಆಶೀರ್ವಾದ ಅನ್ನುವಂಥದ್ದು ಹೀಗೆ ಇರಲಿ. ಎಸ್. ಈಗ 4 ಜನ ಉಳ್ಕೊಂಡಿದ್ದಾರೆ. ಸೊ 4 ಜನ ಏನ್ ಮಾಡ್ಬೇಕು ಅಂದ್ರೆ, ಇಷ್ಟು ಜನ ಆಡಿಯನ್ಸ್ ನಮ್ಮ ಡಿಜೆ ಪ್ಲೇಯರ್ ರೆಡಿ ಆಗಿದ್ದಾನೆ. ಒಂದು ಸಾಂಗ್ ಅನ್ನ ರೆಡಿ ಮಾಡ್ಕೊಳ್ಳಿ ಸರ್. ಎಂತ ಇಲ್ಲ, ಫಸ್ಟ್ ಐಟಮ್ ನೀವೇನ್ ತರಬೇಕು ಅಂದ್ರೆ, ಇಷ್ಟು ಜನ ಆಡಿಯನ್ಸ್ ಹತ್ರ ಹೋಗ್ಬೇಕು. ಅವ್ರು ಕೊಟ್ಟರೆ ಮಾತ್ರ ತಗೊಂಡ್ ಬರ್ಬೇಕು, ಇಲ್ಲಾಂದ್ರೆ ಮುಟ್ಲಿಕ್ಕೆ ಹೋಗ್ಬಾರ್ದು. ಓಕೆನಾ? ಏನ್ ತಗೊಂಡ್ ಬರ್ಬೇಕು ಅಂದ್ರೆ, ಇಷ್ಟು ಜನ ಆಡಿಯನ್ಸ್ ಹತ್ರ ಹೋಗಿ ಒಂದು ವೈಟ್ ಹೇರ್ ತಗೊಂಡ್ ಬರ್ಬೇಕು. ಬಿಳಿ ಕೂದಲು. ಎಸ್, 1 2 3 ಗೋ. ಬಿಳಿ ಕೂದಲು, ವೈಟ್ ಹೇರ್. ಅಣ್ಣ ನಿನ್ನ ಹತ್ರ 1 ಕೂದಲು ತರಲಿ ಕೇಳಿದ್ದು, 50 ಕೂದಲು ಕಿತ್ಕೊಂಡ. ಯಾರದು ನಿಂದ 50 ಕೂದಲದ ಹ್ಯಾಂಗ್ ಕೊಟ್ರಿ? ಅವರಿಗೆ ಕೊಟ್ಟು ಬಂದಿವಿ. ಲಾಸ್ಟ್ ಟಾಸ್ಕ್ ಇದು. ಓಕೆನಾ? ಇಷ್ಟು ಜನ ಆಡಿಯನ್ಸ್ ಹತ್ರ ಹೋಗ್ಬೇಕು. ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಇಲ್ಲಿರೋ ಯಾರು ಜೆಂಟ್ಸ್ ಆದ್ರೂ ಆಗಿರ್ಬೋದು, ಅವ್ರನ್ನ ಹಿಡ್ಕೊಳ್ಳಿ. ಅಥವಾ ಒಂದು ಶರ್ಟ್, ಒಂದು ಟೀ ಶರ್ಟ್, ಒಂದು ಬನ್ನಿ. ಈ 3ರಲ್ಲಿ ಯಾವ್ದಾದ್ರು ಒಂದು ತಗೊಂಡ್ ಬನ್ನಿ. ಎಸ್ಕೋ. ಎಸ್. ದರ್ಶನ ಕಿಚ್ಚ ಸುದೀಪ್ ಹತ್ರ ಕಂಡೆ ನಾನು. ಭಾರಿ ಹಂಬಾಕ್ ಮಾಡ್ರಿ ನೀವು. ಅವ್ನು ಸೀದಾ ಎಳ್ಕೊಂಡೆ ಹೋಯ್ರು ಒಳಗೆ. ಬಾ ಮಾರ ನೀನು. ಲಂಗ ಹಿಡ್ಕೊ ಬಂದಿದ್ದ. ಲಂಗ ಹಿಡ್ಕೊ ಬಂದಿದ್ದ. ಲಂಗ್ವ ಮಾಧವಣ್ಣ ಲಂಗ್. ತನ್ಮಯ್ ನಂಗೆ ಪೀಸ್ ತಕ ಬಂದಿದ್ದೀನಿ. ಎಸ್. ಆದ್ರೂ ಇವರಿಬ್ಬರು ಟೀ ಶರ್ಟ್ ತಂದಿರಿ, ಒಬ್ಬರು ಶರ್ಟ್ ಇದೆ. ಇದು ಶರ್ಟ್ ಹೌದಲ್ಲ ಮಗ? ಇದು ಇಲ್ಲ ಖರ್ಚಿಪ್ಪ ಶರ್ಟ್. ಎಸ್. ಈಗ ಓಕೆ, ಚಂದ ಮಾಡಿ ಆಡಿದೆ ಮಗ, ಆಯ್ತಾ? ಎಸ್. ಈಗ ಈ ಗೇಮ್ ಅನ್ನ ನಾನು ಈ ಸ್ಟೇಜ್ ಅಲ್ಲಿ ಯಾಕೆ ಮಾಡಿದೆ, ಇದನ್ನ ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ ಒಂದು ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಇದೆ. ನಾನು ಈ ವೇದಿಕೆ ಮೇಲೆ ಫಸ್ಟ್ ಇಯರ್ ಆಯ್ತಾ, ನಂಗೂ ಖುಷಿ ಆಯ್ತು ಮಗ. ವರ್ಷ ಇನ್ವಾಲ್ವ್ ಆಗ್ತಾರೆ, ಕರೆಕ್ಟ್. ಬಟ್ ಅದ್ರಲ್ಲಿ ಉಂಟು ಆನ್ಸರ್. ಹೌದು. ಇದೊಂದು ಆನ್ಸರ್ ನಾನು ಯಾಡ್ ಮಾಡ್ಕೊಳ್ತೇನೆ ಮೇಡಮ್. ಒಳ್ಳೆ ಐತಿ ಆನ್ಸರ್. ಅದು ಬಿಟ್ಟು ಬೇರೆ ಉಂಟು ಆನ್ಸರ್, ಇನ್ನೊಂದು ಆನ್ಸರ್. ಈ ಆನ್ಸರ್ ನಾನು ಯಾಡ್ ಮಾಡ್ಕೊಳ್ತೇನೆ ಮಾತ್ರ, ಹೊಸ ಆನ್ಸರ್. ಹಾಗೆ ಬೆಳೆಸಬಾರ್ದು, ಸಮಾಜಮುಖಿಯಾಗಿ ಬೆಳೆಸಬೇಕಂದ್ರೆ ಎಲ್ಲರೊಟ್ಟಿಗೆ ಹೋಗ್ಲಿಕ್ಕೆ ಬಿಡ್ಬೇಕು. ಆಗ ಜೀವನದಲ್ಲಿ ಅವ್ರ ಮಕ್ಕಳು ಏನಾದ್ರು ಸಾಧಿಸ್ತಾರೆ. ಸೊ ನಿಮ್ಮ ಮನೆಯಲ್ಲಿ ಅದ್ಭುತವಾದ ಮಕ್ಕಳು ಬರಬೇಕು ಅಂದ್ರೆ ನೀವು ನಿಮ್ಮ ಮಕ್ಕಳನ್ನ ಸಮಾಜಮುಖಿಯಾಗಿ ಬೆಳೆಸಬೇಕು. ಸೊ ಅದ್ಭುತವಾಗಿ ಆಡಿ ಡೇರಿಂಗ್ ಆಗಿ ಹೋಗಿ ಪ್ರೆಸೆಂಟೇಷನ್ ಮತ್ತೆ ಎಂತ ಹೇಳಿದ್ರು ತಗೊಂಡ್ ಬಂದ್ರು. ಅವ್ರಿಗೆ ಒಮ್ಮೆ ಜೋರ ಚಪ್ಪಾಡು ಕೊಡಿ ಆ 3 ಜನ ಮಕ್ಕಳಿಗೆ. ಸೊ ಅದ್ರ ಜೊತೆಗೆ ಪುಟ್ಟ ನೀನು ಚಂದ ಗೇಮ್ ಒಂದು ಲಾಸ್ಟ್ ನೀವು ಓಡಿ ಹೋಗಿ ತಕ್ಕ ಬಂದಿಲ್ಲ ಮಗ, ಅದು ಖುಷಿ. ಎಸ್. ಒಂಚೂರು ಎದುರು ನೋಡಿ ಮೇಡಮ್. ಎಸ್. ಥ್ಯಾಂಕ್ ಯು ಸೋ ಮಚ್. 3 ಜನ ಫೋನ್ ಮಾಡ್ತೀನಿ. ಎಸ್. ಹೋಗ್ ಮಗ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದು 2 ಮಗ. 2 ಮಗ 2
ಪೂರ್ಣಿಮಕ್ಕ, ಪ್ರಮೋದ, ಪ್ರೀತಿ ಅಕ್ಕ. ಎಸ್, 5 ಜನರ ಹೆಸರು ಮಾತ್ರ ಸಾಕತ್ತಾಗಿದೆ. ಇವತ್ತು 5 ಜನ ಮುತ್ತೈದೆಯರನ್ನ ಎದುರುಗಡೆ ನೋಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಇದೊಂದು ಮಾತು ಯಾವಾಗಲೂ ಹೇಳ್ತೇನೆ, ಒಂದು ಮನೆ ಸುಖ ಶಾಂತಿ ನೆಮ್ಮದಿಯಿಂದ ನಡಿಬೇಕು. ಆ ಮನಸ್ಸಿನಿಂದ ಮಾಡೋ ಎಲ್ಲ ಕೆಲಸಗಳು ಇಷ್ಟಾರ್ಥವನ್ನ ಸಿದ್ಧಿಸುತ್ತೆ. ನಾನು ಹೇಳುವಂತದ್ದಲ್ಲ, ಗರುಡ ಪುರಾಣದಲ್ಲಿ ಇದು ಉಲ್ಲೇಖ ಇದೆ. ಸೊ ನೀವು ಮಾಡುವಂತಹ ಕೆಲಸ ಪ್ರೈಸ್ಲೆಸ್ ಮೇಡಮ್. ಸೊ ನನ್ನ ಮನೆಯಲ್ಲಿ ನನ್ನ ತಾಯಿ ನನ್ನ ತಂಗಿ ಮಾಡೋ ಕೆಲಸಗಳಿಂದ ನಾನು ಇಲ್ಲಿ ಬಂದು ಈ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗುವಂತದ್ದು. ಸೊ ನೀವು ಮಾಡುವಂತಹ ಕೆಲಸಗಳು ಪ್ರೈಸ್ಲೆಸ್. ಸೊ ಅದಕ್ಕೊಂದು ಪ್ರಣಾಮಗಳನ್ನು ಹೇಳುವಲ್ಲೇ ಒಮ್ಮೆ ಜೋರ ಚಪ್ಪಳೆ ನಮ್ಮೆಲ್ಲ ಗೃಹಿಣಿ ಕೊಡ್ಬೇಕು ಅಂತ ಹೇಳಿದ್ದಾರೆ. ಇವತ್ತಿನ ಈ ಒಂದು ಅದ್ಭುತವಾದ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಕೇಳುವಂತದ್ದು ಮೇಡಮ್, ನಿಮ್ಮ ಮನೆಯಲ್ಲಿ ಇಂಥ ಒಂದು ತಿಂಡಿ ರಿಪೀಟ್ ಆಗುತ್ತೆ ಯಾವ್ದು? ಯಾವಾಗ್ಲೂ 1 ವೀಕ್ 1 ತಿಂಗಳಿಗೆ ಇಂಥ ಒಂದು ತಿಂಡಿ ಆಲ್ಮೋಸ್ಟ್ ರಿಪೀಟ್ ಆಗ್ತಾನೆ ಇರುತ್ತೆ. ಹೌದಾ ಮೇಡಮ್? ನಿಮ್ಮ ಮನೇಲಿ ದೋಸೆ, ಯಾವ ದೋಸೆ? ನೀರು ದೋಸೆ. ನಮ್ಮಮ್ಮ ಇಲ್ಲೇ ಬಂದ್ರಮ್ಮ, ನಮ್ಮ ಅಮ್ಮಂದು ನೀರು ದೋಸೆ. ಮೇಡಮ್ ನಿಮ್ದು ಇಡ್ಲಿ, ಯಾವ ಇಡ್ಲಿ ಮೇಡಮ್? ಉದ್ದಿನ ಇಡ್ಲಿ. ದೋಸೆ ಯಾವ್ದು ಮೇಡಮ್? ಮೆಂತ್ಯ ದೋಸೆ. ಹಾ, ಇದೊಂದು ಸ್ವಲ್ಪ ಡಿಫ್ರೆಂಟ್. ನೀರು ದೋಸೆ, 2 ನೀರು ದೋಸೆ, 1 ಮೆಂತ್ಯ ದೋಸೆ, 2 ಇಡ್ಲಿ. ಕರೆಕ್ಟ್ ಅಲ್ಲ? ಎಸ್ ಮೇಡಮ್, ನೀರು ದೋಸೆ ಮಾತ್ರ ಅದನ್ನ ತಿಂದು ಅವಸ್ಥೆ ಹೆಂಗಿರುತ್ತಂದ್ರೆ ಹಿಂಗಿರುತ್ತೆ. ಎಸ್, ನೀರು ದೋಸೆ. ಈಗ ನಾನು ಕೇಳುವಂತದ್ದು ಮೇಡಮ್, ಉಪ್ಪಿಟ್ಟು ಮಾಡೋದು ಹೇಗೆ? ಇಷ್ಟು ಜನ ಆಡಿಯನ್ಸ್ಗೆ ನನಗೆ ಹೇಳ್ಕೊಡ್ಬೇಕು, ನೀವು ಹೇಗೆ ಮಾಡೋದು ಅಂತ ಪ್ರೊಸೀಜರ್. ಉಪ್ಪಿಟ್ಟೆ ಮೊದಲಿಗೆ ಸಾಸಿವೆ ಮತ್ತೆ ಕರಿಬೇವು ಒಗ್ಗರಣೆ ಹಾಕೋದು, ನೀರುಳ್ಳಿ ಹಾಕಿ, ನಂತರ ರವೆ ಫ್ರೈ ಮಾಡ್ಕೊಳ್ಳೋದು, ಆಮೇಲೆ ಸ್ವಲ್ಪ ಬಿಸಿ ನೀರು ಕಾಯಿಸಿ ಅದಕ್ಕೆ ಹಾಕೋದು, ಮತ್ತೆ ಸ್ವಲ್ಪ ಕೊಬ್ಬರಿ ಹಾಕೋದು, ಕಾಯಿ, ಮತ್ತೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಉಪ್ಪಿಟ್ಟು ರೆಡಿ. ಉಪ್ಪಿಟ್ಟು ರೆಡಿ. ಸಖತ್ತಾಗಿತ್ತು ಮಾತ್ರ. ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಎಲ್ಲಿಂದ ಎಂಡ್ ಆಯ್ತು ಅಂತ ಗೊತ್ತಾಗ್ಲಿಲ್ಲ ನಂಗೆ. ಎಸ್ ಮೇಡಮ್, ನಿಮ್ದು ಉಪ್ಪಿಟ್ಟು? ಸ್ಟವ್ ಹಚ್ಚೋದು. ಫಸ್ಟ್ ಸ್ಟವ್ ಹಚ್ಬೇಕು ಮೇಡಮ್. ಸ್ಟವ್ ಹಚ್ಚಿದ್ರ ಆ ಗ್ಯಾಸ್ ಹಚ್ಚಿರಿ ನೀವು. ಬಾಣಲೆ ಇಡುದ. ಬಾಡ್ಲಿ ಯಾವ್ದು ಮೇಡಮ್? ಮಣಾಲಿ. ಎಣ್ಣೆ ಹಾಕುದ. ಎಣ್ಣೆ ಹಾಕುದಾ? ನಮ್ಮ ಹುಡುಗರ ಮಕ್ಕಳು ಬೇಡ. ಯಾವ ಎಣ್ಣೆ ಮೇಡಮ್? ಫಸ್ಟ್ ಒಗ್ಗರಣೆ ಹಾಕೋದು, ಆಮೇಲೆ ಉಪ್ಪಿಟ್ಟು. ಅಲ್ಲ, ಎಣ್ಣೆ ಯಾವ್ದು ಹಾಕುದು ಅಂತ ಹೇಳಿ. ಅಡಿಗೆ ಎಣ್ಣೆ. ಅಡಿಗೆ ಎಣ್ಣೆ. ನಮ್ಮ ಹುಡುಗರ ಮಕ್ಕಳು ಬೇರೆ ಥಿಂಕ್ ಮಾಡ್ರ ಅದಕ್ಕೆ. ಸಾಸಿವೆ ಹಾಕೋದು, ಉದ್ದಿನ ಬೇಳೆ ಹಾಕೋದು, ಬೇವಿನ ಸೊಪ್ಪು ಹಾಕೋದು, ಕಡಲೆಬೇಳೆ ಹಾಕೋದು, ಸ್ವಲ್ಪ ಹುರ್ಕೊಳ್ಳೋದು, ಆಮೇಲೆ ರವೆ ಹಾಕೋದು, ಸ್ವಲ್ಪ ಹುರ್ಕೊಳ್ಳೋದು, ಆಮೇಲೆ ಸರಿ ಹುರಿದು ಕೆಂಪಾದ್ಮೇಲೆ ಎಂತ ನೀರು ಕುದಿಸಿದ ನಂತರ ರವೆ ಹಾಕೋದು, ಉಪ್ಪಿಟ್ಟು ಆಯ್ತು. ಉಪ್ಪು ಬಂತು, ಪುಣ್ಯ. ಉಪ್ಪು ಹಾಕಿದ್ರೆ ಮೇಡಮ್? ನಮ್ ಮೇಡಮ್ ಉಪ್ಪಿಟ್ಟು ನೀವು ಮಾಡೋದು? ನಾವು ಫಸ್ಟ್ ಆನಿಯನ್ ಕಟ್ ಮಾಡಿಡೋದು, ಮತ್ತೆ ಟೊಮೆಟೊ ಕಟ್ ಮಾಡಿಡೋದು, ಆಮೇಲೆ ಗ್ಯಾಸ್ ಹಚ್ಚಿ ಒಳಗೆ ಇಟ್ಟು ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಹಸಿಮೆಣಸು ಎಷ್ಟು ಕ್ವಿಂಟಲ್ ಮೇಡಮ್? 4 ಕಟ್ ಮಾಡಿ ಹಾಕ್ತೇವೆ. ಆಮೇಲೆ ರವೆ ಹಾಕಿ ಫ್ರೈ ಮಾಡಿ ಇನ್ನೊಂದು ಗ್ಯಾಸಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸಿರೋದು, ಅದನ್ನ ಹಾಕಿ ಆಮೇಲೆ ಸಕ್ಕರೆ ಮತ್ತೆ ಉಪ್ಪು ಹಾಕಿ ರುಚಿ ಆಯ್ತಂತ ನೋಡ್ಕೊತೀನಿ. ಮೇಡಮ್ ನಿಮ್ಮ ಹೆಸರು? ಸುವರ್ಣ. ನಾಳೆಯಿಂದ ಸುವರ್ಣ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಚಂದ ಹೇಳ್ರಿ ಮೇಡಮ್, ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್. ನಾಳೆ ಉಪ್ಪಿಟ್ಟು ಮಾಡ್ಬೇಕಾದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ಸುವರ್ಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ನಾನು ಮಾಡ್ತೇನೆ. ಚಂದ ಹೇಳ್ರಿ ಮಾತ್ರ. ಎಸ್, ನೀವು ಹೇಳಿ ಮೇಡಮ್. ಉಪ್ಪಿಟ್ಟೆ ಮಾಡೋದಿಲ್ಲ, ಮತ್ತೆ ಎಂತ ಮಾಡ್ತೀರಿ ಮೇಡಮ್? ಯಾವ ದೋಸೆ? ಮೆಂತ್ಯ ದೋಸೆ ಮಾಡೋದು ಹೆಂಗ್ ಮೇಡಮ್? ಮೆಂತ್ಯ ದೋಸೆ ಸ್ವಲ್ಪ ಮೆಂತ್ಯ ನೆನೆಸಿ, ಸ್ವಲ್ಪ ಅಕ್ಕಿ ನೆನೆಸಿ, ಅದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿ, ಮೆಂತ್ಯ ಮತ್ತೆ ಅಕ್ಕಿ ಮತ್ತೆ ಸ್ವಲ್ಪ ಕಾಯಿ ಹಾಕಿ, ಮತ್ತೆ ಸ್ವಲ್ಪ ಬೆಲ್ಲ ಹಾಕಿ ಗ್ರೈಂಡ್ ಮಾಡಿ ಇಡಿ ರಾತ್ರಿಗೆ, ಮತ್ತೆ ಬೆಳಿಗ್ಗೆ ಹೊಯ್ನಿ. ಬೆಳಿಗ್ಗೆ ಹೊಯ್ನಿ ಮೇಡಮ್? ನಾನು ಹೊಯ್ನಿ ಎಂದು ಹಾಪ್ಕ ಇಲ್ಲ ಮೇಲ್ಗಡೆ ದೋಸೆ ತರ ಅವತ್ಮೇಲೆ ಹೊಯ್ಕ? ನಾನು ಹೊಯ್ನಿ ಎಂದು ಪುಣ್ಯ ಇಲ್ಲಿಂದ ಹೊಯ್ನಿ ಎಂಬಂಗ ಆಯ್ತು ನಂಗೆ. ಎಸ್, ಉಪ್ಪು. ಊರಿನ ಕನ್ನಡ. ಕರೆಕ್ಟ್ ಸರ್. ನಿಮ್ಮ ಹೆಸರು ಸರ್? ಎಸ್ ಮೇಡಮ್, ನೀವು ಉಪ್ಪಿಟ್ಟು ಮಾಡೋದು? ನೆನಪೇ ಹೋಯ್ತು. ಉಪ್ಪಿಟ್ಟು ನೆನಪಿ ಹೋಯ್ತಾ ಮೇಡಮ್? ನೀರು ದೋಸೆ ಮಾಡೋದು ಹೇಳಿ. ನೀರು ದೋಸೆ ಮಾಡೋದು ಹೇಳಿ ಮೇಡಮ್. ದೋಸೆ ಹೊಯ್ದು ಬಿಡು, ಅದಕ್ಕೆ ಚಟ್ನಿ ಗಿಟ್ನಿ ಅಂತ ತುಪ್ಪ ಯಾವ್ದಾರು ನಡೀತು ಅಂತೂ ನೀರು ದೋಸೆ ತಿಂದ್ರೆ ಎಂತ ಜಾಲಿ ಪರ್ಸನ್ ಬರ್ರೆ. ಖುಷಿ ಆಯ್ತಾ? ಈಗ ಇಬ್ಬರದು ಒಂದು ಮೆಂತ್ಯ ದೋಸೆ, ಒಂದು ನೀರು ದೋಸೆ, 3 ಜನರು ಉಪ್ಪಿಟ್ಟು ತಿಂದೆ. ಇವ್ರದ್ದು ಮಾತ್ರ ಉಪ್ಪಿರ್ಲಿಲ್ಲ, ಇವ್ರು ಗ್ಯಾಸ್ ಹಚ್ಚಿದ್ರಲ್ಲ. ಗ್ಯಾಸ್ ಹಚ್ಚಿದ್ರಲ್ಲ. ಎಸ್, ಅಂತೂ ನಿಮ್ದೊಂದು ಯೂಟ್ಯೂಬ್ ಚಾನಲ್ ಮಾಡಿ ಮೇಡಮ್, ನಾನು ಸಬ್ಸ್ಕ್ರೈಬ್ ಮಾಡ್ತೇನೆ. ಈಗ ಒಂದು ಸಿಂಪಲ್ ಟಾಸ್ಕ್ ಕೊಡ್ತೇನೆ. ಸ್ಟ್ರಾ ಕೊಡ್ತೇನೆ, ನೀವೆಲ್ಲರ ಕೈಗೆ ಸ್ಟ್ರಾ ಮಾಡಿದ್ದೀರಾ ಮೇಡಮ್?
ಗೇಮು ಇಲ್ಲ ಮಾಡಿದ್ದೀರಾ? ಎಸ್ ಹೌದು. ಸ್ಟ್ರಾ ಅನ್ನ ಒಂದೊಂದಾಗಿ ತಲೆಗೆ ಸಿಕ್ಸ್ಕೊಳ್ಬೇಕು ಒಂದೊಂದೇ ಅಟ್ ಎ ಟೈಮ್ ಸಿಕ್ಸ್ಕೊಳ್ಲಿಕ್ಕಿಲ್ಲ. ಒಂದು ಬಾರಿಗೆ ಒಂದೇ ಸ್ಟ್ರಾ ಹೋಗ್ಬೇಕು. ಇಲ್ಲಿವರೆಗೆ ಹೈಯೆಸ್ಟ್ ದಾಖಲೆ ಇರುವುದು 83 ಸ್ಟ್ರಾ ಸಿಕ್ಸ್ಕೊಂಡಿದ್ದಾರೆ. ಆ ದಾಖಲೆಯನ್ನ ಬ್ರೇಕ್ ಮಾಡ್ತೀರಾ ನೋಡೋಣ ಇಲ್ಲಿ. ಓಕೆನಾ? ಓಕೆ, ನಿಮ್ಮೆಲ್ಲರ ಕೈಗೆ ಸ್ಟ್ರಾ ಕೊಡ್ತೇನೆ. ಸ್ಟ್ರಾ ಅತಿ ಹೆಚ್ಚಾಗಿ ಯಾರು ಸಿಕ್ಸ್ಕೊಳ್ತಾರೆ ಸಾಂಗ್ ಆಗ್ಬೋದು, ಎನಿ ಸಾಂಗ್. ಈಗ 5 ಜನ ನಮ್ಮ ಬ್ಯೂಟಿಫುಲ್ ವುಮೆನ್ಸ್ ರೆಡಿ ಆಗಿದ್ದಾರೆ. ನೀವು ರೆಡಿ ಆಗಿದ್ರೆ ಒಮ್ಮೆ ಜೋರ ಚಪ್ಪಾಳೆ ಕೊಡಿ. ನಮ್ಮ ಮೇಡಮ್ ವಿಡಿಯೋ ಸಿಕ್ಕಿದ್ದು ಸ್ಪೀಡ್ ಇತ್ತು ಮಾತ್ರ. ಎಸ್, ರೆಡಿ? 1 2 3 ಪ್ಲೇ ಮ್ಯೂಸಿಕ್. ಒಂದು ಬಾರಿ ಮೇಡಮ್, ಒಂದು ಬಾರಿ ಒಂದೇ ಸ್ಟ್ರಾ, ಒಂದು ಬಾರಿ ಒಂದೇ ಸ್ಟ್ರಾ, ಒಂದು ಬಾರಿ ಒಂದೇ ಸ್ಟ್ರಾ, ಒಂದು ಬಾರಿ ಒಂದೇ. ಸೂಪರ್ ಮಾತ್ರ. ಈಗ ನಂಗೆ ನಿನ್ ಬಾಪುಟ ಮಗ ಎಣಿಸ್ತೀನಿ ಆಗುತ್ತಾ? ಎಣಿಸ್ತೀಯ ತಿರುಗಿ ಮೇಡಮ್, ಸ್ಟ್ರಾ ಎಣಿಸ್ಬೇಕಷ್ಟೇ. ಸ್ಟ್ರಾ ಎಣಿಸ್ಬೇಕು. ಬನ್ನಿ ಬಾಪುಟ ಬಾ ಬಾ. ಸ್ಟ್ರಾ ಎಣಿಸ್ಬೇಕು, ಗೊತ್ತಾಗುತ್ತೆ. ಸ್ಟ್ರಾ ಎಣಿಸ್ಬೇಕು. ಬಾ ಮಗ ಬಾ. ಹಾಗೆ ತೆಗೀರಿ ಮೇಡಮ್, ತೊಂದರೆ ತೆಗೀರಿ. ಒಂಚೂರು ನಿಂತ್ಕೊಳ್ಳಿ. ಈಗ ಟರ್ನ್ ಆಗಿ ಈಚೆ ನೋಡಿ. ಒಂಚೂರು ಇದನ್ನು ನೋಡಿ. ಸ್ಮಾಲ್ ಪ್ರೆಸೆಂಟೇಷನ್. ಒಂದು ಜೋರಾದ ಚಪ್ಪಾಳೆಯನ್ನ ಕೊಡಬಹುದಾ? ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಅಕ್ಕ, ಒಳ್ಳೆ ಕಾಂಪಿಟೇಷನ್ ಕೊಟ್ಟಿರಿ. ಜಸ್ಟ್ ಮಿಸ್. ನೆಕ್ಸ್ಟ್ ಗೆಲ್ಲುವ ಅಂಡ್ ಬಿಡುದೇ ಬೇಡ. ಗಂಡ ಹುಡುಕ್ತಾನೆ ಹೆಂಡತಿ ಸಿಗ್ತಾಳೆ. ಸಿಕ್ಕಿದ್ಮೇಲೆ ಗಂಡ ಮಾಡೋ ಫಸ್ಟ್ ಕೆಲಸ ಬ್ರದರ್, ನಿಂಗೊಂದು ಸ್ಮಾಲ್ ಪ್ರೆಸೆಂಟೇಷನ್ ಉಂಟು, ಆಮೇಲೆ ತಗೊಳ್ಬೇಕು. ಓಕೆನಾ? ಜೋರ ಚಪ್ಪಾಳೆ ಕೊಡಿ. ಫಸ್ಟ್ ಹುಡುಕೋಗಲ್ಲಿ ನಿಲ್ಸೋದು. ಈಗ ಇನ್ನೊಂದು ಲೇಟೆಸ್ಟ್ ಆನ್ಸರ್ ಇದೆ, ಒಂದು ಆಲೋಚನೆ ಮಾಡಿ. ಎಸ್, ವಿದ್ಯಾ ಹಾಗೆ ಪ್ರತಾಪ್ ಅವರನ್ನ ಮನಸ್ಪೂರ್ವಕವಾಗಿ ವೇದಿಕೆ ಪ್ರತಾಪ್ ಅಂಡ್ ವಿದ್ಯಾ ಆನ್ ಸ್ಟೇಜ್. ಒಮ್ಮೆ ಜೋರ ಚಪ್ಪಾಳೆ ಕೊಟ್ಟು ಅವ್ರನ್ನ ಸ್ವಾಗತಿಸ್ಕೊಳ್ಬೇಕು. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಿದೆ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಿದೆ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಪುಣ್ಯ ಹಾದಿಲಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ. ಪುಣ್ಯ ಹಾದಿಲಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ.
ನೂರು ನೂರು ಕೋಟಿ ಜನುಮಗಳಿಗೂ ಗೆಳತಿ ಎಂದು ನೀನೆ ನನ್ನ ಒಲುಮೆ ಸಿರೆ ಒಡತಿ ಗಾಳಿ ಗಂಧದಲ್ಲಿ ಸೇರಿದಂತೆ ಸೇರಿ ಕಾಯುವೆ ನೆರಳಂತೆ ಅನವರತ ಸುಖ ತರುತ್ತಾ ಆಣೆಯ ಮಾಡುವೆ ನಿನಗೆದು ಹೃದಯದ ಅರ್ಪಣೆ. ಇರುತ್ತೆ ಮದುವೆ ಆದ್ಮೇಲೆ ಇರುತ್ತೆ, ಮದುವೆಯ ದಿನ ಇರಲ್ಲ. ವಾಟ್ ಇಸ್ ದಟ್ ಮ್ಯಾಮ್? ನೀವೊಂದು ರೈಟ್ ಆನ್ಸರ್ ಕೊಟ್ಟಿದ್ದೀರಾ, ನಂಗೆ ಗೊತ್ತುಂಟು. ಇನ್ನೊಂದು ಆನ್ಸರ್ನ ಕೊಡ್ಬೋದು. ಸೊ ರೈಟ್ ಆನ್ಸರ್ ಕೊಡಿ. ರೈಟ್ ಆನ್ಸರ್ ಕೊಟ್ಟವ್ರಿಗೆ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಇದೆ. ರೈಟ್ ಆನ್ಸರ್ ಯಾರು ಕೊಡ್ತೀರಾ ಅವ್ರಿಗೆ ಒಂದು ಸ್ಮಾಲ್ ಪ್ರೆಸೆಂಟೇಷನ್. ಎಂತ ಮೇಡಮ್, ಏನಿರ್ಬೋದು? ಎನಿಗೆಸ್? ಮದುವೆ ದಿನ ಇರಲ್ಲ. ಅತಂತ್ರ ಇಸ್ ರೈಟ್ ವರ್ಡ್. ಸೊ ಅತಂತ್ರ ಅನ್ಲಿಕ್ಕೆ ರೈಟ್ ಆಗುತ್ತೆ ಅದು. ಸೊ ಮದುವೆಯ ಮುಂಚೆನಿರುತ್ತೆ, ಮದುವೆ ಆದ್ಮೇಲೆ ಇರುತ್ತೆ, ಮದುವೆಯ ದಿನ ಅತಂತ್ರ. ಎಸ್, ರೆಡಿ ಸರ್? ರೆಡಿ? ಎಸ್. ವಿದ್ಯಾ ಅಂಜಪ್ಪರಿ ಇವತ್ತಿನ ದಿನ ಈ ಒಂದು ವೇದಿಕೆಯಲ್ಲಿ ನೆರವೇರ್ತಾ ಇದೆ. ಸೊ ತಮ್ಮನ್ನ ಮನಸ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಆಡಿಯನ್ಸ್ ಕ್ಲಾಸ್ ಫಾರ್ ಬ್ಯೂಟಿಫುಲ್. 10ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಇವತ್ತಿನ ದಿನ. ಇಷ್ಟು ಜನ ನಿಮ್ಮೆಲ್ಲರ ಬಂಧು ಮಿತ್ರರು ಬಂದಿದ್ದಾರೆ. ಸೊ ಇವತ್ತಿನ ದಿನ ನಿಮ್ಮ ಮಡದಿಗೆ ಪ್ರಪೋಸ್ ಮಾಡ್ಬೇಕಲ್ಲ ಸರ್? ನೀವು ಕೇಕ್ ಕಟ್ ಮಾಡಿ ಒಂದ್ ಸಣ್ಣ ಪ್ರಪೋಸ್ ಮಾಡ್ಬೇಕು ಸರ್. ಒಂದ್ ಸಣ್ಣ ಪ್ರಪೋಸ್. 10ನೇ ವೆಡ್ಡಿಂಗ್ ಆನಿವರ್ಸರಿ ಒಂದ್ ಸಣ್ಣ ಗಿಫ್ಟ್ ಅನ್ನು ಕೊಟ್ಟಾಯ್ತು. ಅಲ್ಲ, ಈ ಒಂದ್ ಸಣ್ಣ ಪ್ರಪೋಸ್ ಮಾಡಿ. ಪ್ರಪೋಸಲ್ ಮಾಡುದಿಲ್ಲ ನಾವು. ಒಂದ್ ಸಣ್ಣಕ್ ಮಾಡಿ. ಮಾಡುದಿಲ್ಲ. ಸಣ್ಣಕ್ ಹೇಳ್ತಾಯ್ತು. ಅಳ್ತಾರ ಒಟ್ಟಿನ. ಈಗ ಹೇಳ್ತಾರ ಅಂದ್ರೆ ನಮ್ಮ ಬ್ರದರ್ ಅಲ್ಲೊಬ್ರು ಇದ್ರು, ಅವ್ರು ನೀವೇ ಕರ್ಕೊಂಡ್ಬಂದು ಹೆಂಡತಿ ಪ್ರಪೋಸ್ ಮಾಡೋ ರೆಡಿ ಇತ್ತು. ನಾನು ರೆಡಿ ಇದ್ದೆ ಅಂತ ಹೇಳ್ರಿ ಆಗ್ಲೇ. ಒಂದ್ ಪ್ರಪೋಸ್ ಮಾಡಿ. ಅದೆಲ್ಲ ಬೇಡದೆ. ಆದ್ರೂ ಒಂದ್ ಸಣ್ಣಕ್ಕೆ ಹೇಳಿ ಸರ್. ಸಣ್ಣಕ್ಕೆ ನಮ್ಮ ಅತ್ತಿಗೆ ಒಂದ್ ಸಣ್ಣ ಪ್ರಪೋಸ್. ಅಂತ ಮದುವೆ 10 ವರ್ಷ ಆಯ್ತು, ಇನ್ನೇನು ಪ್ರಪೋಸ್? ಆದ್ರೂ ಈಗ ಒಂದ್ ಸಣ್ಣಕ್ಕೆ ಸರ್ ಇರ್ಲಿ. ಮದುವೆ ಹೇಳ್ತಾಯ್ತು ಮರಿ. ಆದ್ರೂ ನಮ್ಮ ಅತ್ತಿಗೆ ಒಂದ್ ಚೂರು ಒಂದ್ ಸಣ್ಣ ಪ್ರಪೋಸ್ ಮಾಡಿ. ಎಂತದ್ರು ನಿಮ್ ಲೆಕ್ಕದಲ್ಲ ಒಂದು ಕೇಕ್ ಕಟ್ ಮಾಡ್ಬೋದು. ಈಗ ನಮ್ಮ ಅತ್ತಿಗೆ ಹತ್ರನೇ ಕೇಳ್ತಾರೆ. ನಮ್ಮ ಅತ್ತಿಗೆ ಪಟ್ಟ ಪ್ರಪೋಸ್ ಮಾಡ್ತಾರೆ ಗಣ. ಈಗ ನಮ್ಮ ಅತ್ತಿಗೆ ಪ್ರಪೋಸ್ ಮಾಡ್ತಾರೆ. ಅಮ್ಮ ಅತ್ತಿಗೆ ನೀವು ಪ್ರಪೋಸ್ ಮಾಡಿ ನೋಡು ಸಣ್ಣದಾಗಿ. ಏನಂತ ಅಲ್ಲ ನಾನ್ ಕೇಳುದು, ನೀವು ಪ್ರತಾಪಣ್ಣನ ಶಾರ್ಟ್ ಫಾರ್ಮ್ ಅಲ್ಲಿ ಎಂತಂತ ಕರಿತೀರಾ? ನೀವು ವಿದ್ಯೆ ವಿದ್ಯೆ ಶಾರ್ಟ್ ಫಾರ್ಮ್ ಎಂತ ಅಂತ ಇಲ್ಲ ಸರ್. ನೀರ್ ದೋಸೆ ಜಾಸ್ತಿ ತಿಂದ್ರೆ ಎಸ್. ಈಗ ನೀವು ಈಗ ಅದೇ ಆ ಹೆಸರನ್ನ ಶಾರ್ಟ್ ಫಾರ್ಮ್ ಅನ್ನು ಇಟ್ಕೊಂಡು ಈಗ ನಮ್ಮ ಬ್ರದರಿಗೆ ಒಂದು ಪ್ರಪೋಸ್ ಮಾಡ್ಬೇಕು. ಜಸ್ಟ್ ಸಿಂಪಲ್ ಆಗಿ. ಅದೇ ಏನಂತ ಪ್ರಪೋಸಲ್? ಐ ಲವ್ ಯು. ಅದು ಶಾರ್ಟ್ ಫಾರ್ಮ್. ಶಾರ್ಟ್ ಫಾರ್ಮ್ ಎಂತ ಪತ್ತ? ಐ ಲವ್ ಯು ಪತ್ತ. ಐ ಲವ್ ಯು ವಿದ್ಯಾ. ಇಷ್ಟೇ ಮೇಡಮ್ ಪ್ರಪೋಸ್ ಅಂದ್ರೆ. ಎಸ್. ಈಗ ಕೇಕ್ ಕಟ್ ಮಾಡ್ಬೇಕು ನೀವು. ರೆಡಿ ಸರ್? ರೆಡಿ? ಆಡಿಯನ್ಸ್ ಆರ್ ಯು ರೆಡಿ? ಎಸ್. ಒನ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. Happy 10th wedding anniversary, brother and sister. Happy 10th wedding anniversary with your sister and brother. Days before I met you, when I let you walk into my heart, congratulations. ಚಪ್ಪಾಳೆ. ಎಸ್ ಬ್ರದರ್, ಒಳ್ಳೆದಾಗ್ಲಿ. 100ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುವ ತಾಕತ್ತು, ಆರೋಗ್ಯ ಆ ಬ್ರಹ್ಮಲಿಂಗೇಶ್ವರ ನಿಮ್ಗೆ ಕರುಣಿಸ್ಲಿ ಅಂತ ಈ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮಿಬ್ಬರಿಗೂ ಒಳ್ಳೆದಾಗ್ಲಿ. ಬ್ಯೂಟಿಫುಲ್ ಕಪಲ್ಸ್. ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಆದ ಮುದ್ದಾದ ಲಕ್ಷ್ಮಿ ನಿಮ್ಮ ಮನೆಗೆ ಬಂದಿದ್ದಾಳೆ. ಆ ಲಕ್ಷ್ಮಿನ ಚಂದ ರೀತಿ ನೋಡ್ಕೊಂಡು ಚಂದ ರೀತಿ ಭವಿಷ್ಯನ ಕಲ್ಪಿಸಿಕೊಡಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಂಡ್ ಸಿಸ್ಟರ್. ಈಗ ಕೇಕ್ ಅನ್ನ ತಗೊಂಡೋಗಿ ನಮ್ಮೆಲ್ಲ ಆಡಿಯನ್ಸ್ಗೆ ಸರ್ಕ್ಯುಲೇಟ್ ಮಾಡಿ. ಸೊ ಕೇಕ್ ಅನ್ನ ತಗೊಂಡು ಹೇಳಿದ್ರಿ ಶ್ರೇಯಕ್ಕೆ ಹೇಳಿದ್ರು ಎಂತ ಇಲ್ಲ ಎಂತ ಇಲ್ಲ ಶ್ರೇಯಕ್ಕ ಬರ್ತಿದ್ರು ಅಷ್ಟೇ. ಇಲ್ಲ ಅದಿಲ್ಲ, ನಂಗೆ ಒಂಚೂರು ನೀವು ಒಂಚೂರು ಬೇಕು. ಶ್ರೇಯಕ್ಕೆ ಹೇಳಿದ್ರು ಅಣ್ಣ, ವಿಜಯಣ್ಣ, ಆಶಾಕ್ಕ, ಅಂಜಲಿ, ಶ್ರುತಿ. ಎಸ್. ನಾನ್ ಕೇಳೋದು ಪ್ರಸಾದ ವರ್ಷ ಆಯ್ತು. ಎಸ್. 8 ವರ್ಷ. 16.
ಯಾಕೆ ಸರ್ ಅಯ್ಯಪ್ಪಿ ಎಂಬ ಪದ ಫಸ್ಟ್ ಬಂತು? ಅಲ್ಲ ನೀವಿಷ್ಟು ಜಾಲಿಯಾಗಿದ್ರಿ ಮರ ಸಾಕಾಯ್ತು. ಅಲ್ಲ ಈಗ ಮತ್ತೆ ಅಂತ ಹೇಳುದು 16 ವರ್ಷ ಸಾಕಾಯ್ತು. 16 ವರ್ಷ ಕೇಂದ್ರ ಸಾಕಾಯ್ತಾ ನಿಮ್ದು? 4 ವರ್ಷ. 4 ವರ್ಷ. ನಗು ಚಂದ ಇತ್ತು ಮಾರ. 4 ವರ್ಷ ಈಗ ಖುಷಿ ನಾಯಕಿತ್ತಲ್ಲ. 16 ವರ್ಷ ಆದ್ಮೇಲೆ ಈಗ ನಾನ್ ಕೇಳುವಂತಹದ್ದು, ನಿಮ್ಮ ರೇಣುಕಕ್ಕನಲ್ಲಿ ನಿಮಗೆ ಇಷ್ಟವಾಗುವಂತ ಗುಣ ಯಾವುದು? ಪೇಷನ್ಸ್. ಇಂತ ಒಂದು ಇಷ್ಟ ಆಗುದಿಲ್ಲ. ಕೋಪ. ರೇಣುಕಕ್ಕ ಕೋಪ ಬರುತ್ತಾ ನಿಮಗೆ? ಇಲ್ಲ ಅಲ್ಲ, ಅದು ಸುಳ್ಳು ಹೇಳ್ತಾವ. ಹೌದು. ಪ್ರಸಾದ ಅಣ್ಣ ನಿಮ್ಗೆ ಇಷ್ಟ, ಪ್ರಸಾದ ಅಣ್ಣ ಮೇಲೆ ನಿಮ್ಗೆ ಇಷ್ಟವಾಗೋ ಗುಣ ಯಾವುದು? ಕೇರಿಂಗ್. ತುಂಬಾ ಕೇರ್ ಮಾಡ್ತಾರೆ. ಇಂತ ಒಂದು ಇಷ್ಟ ಆಗ್ತಿಲ್ಲ. ಸೇರ್ ತಿರ್ಸ್ಕಣಿ. ಪೇಷನ್ಸ್ ಜಾಸ್ತಿ ಆಯ್ತು. ಪೇಷನ್ಸ್ ಜಾಸ್ತಿ ಆಯ್ತು. ನಿಮಗೆ ಕೋಪ ಬಂದ್ರೆ ಅವ್ರಿಗೆ ಪೇಷನ್ಸ್ ಜಾಸ್ತಿ ಇರಕ್ಕೆ ಆಯ್ತು ಮೇಡಮ್. ಪೇಷನ್ಸ್ ಜಾಸ್ತಿ ಆಯ್ತು. ಅದೊಂದು ಇಷ್ಟ ಆಗುದಿಲ್ಲ. ಎಂತ ಹೇಳ್ರು ಕೇಂದ್ರ ನೀವು ಒಂಚೂರು ಜಗಳ ಆಡ್ಕೆ. ಒಂಚೂರು ಜಗಳ ಆಡ್ಕೆ. ಇಲ್ಲಿವರೆಗೆ ನಿಮ್ಮ ಮಡದಿ ಮಾಡಿಕೊಟ್ಟಿರೋ ಬೆಸ್ಟ್ ಅಡಿಗೆ ಯಾವುದು? ಬಿರಿಯಾನಿ. ಇಷ್ಟು ದಿನದಲ್ಲಿ ನಿಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗಿರೋ ಬೆಸ್ಟ್ ಪ್ಲೇಸ್ ಯಾವ್ದು ನಿಮಗೆ? ಊಟಿ. ತುಂಬಾ ನಾಳೆಗೆ ಗೋವಾ. ಎಸ್ ಮೇಡಮ್, ನಿಮಗೆ ನಿಮ್ಮ ಹಸ್ಬೆಂಡ್ ಅಲ್ಲಿ ತುಂಬಾ ಇಷ್ಟವಾಗೋ ಗುಣ ಯಾವುದು? ಕೇರಿಂಗ್. ತುಂಬಾ ಕೇರ್ ಮಾಡ್ತಾರ. ತುಂಬಾ ಇಷ್ಟ. ಇಂತ ಒಂದು ಇಷ್ಟ ಆಗುದಿಲ್ಲ. ಇಲ್ಲಪ್ಪ, ನಮ್ ಬ್ರದರ್ ಸಿಟ್ಟು ಕಮ್ಮಿ. ಚಂದ ಇದ್ರು ಮರ್ರಿ ಅವ್ರಿ. ಎಸ್, ಕರ್ಕೊಂಡು ಹೋಗಿರೋ ಬೆಸ್ಟ್ ಪ್ಲೇಸ್ ಯಾವುದು? ಹೈದರಾಬಾದ್. ತುಂಬಾ ಇಷ್ಟ ಆಯ್ತು ನಿಮಗೆ. ಮೇಡಮ್ ಸರ್, ನಿಮಗೆ ನಿಮ್ಮ ಮನದಲ್ಲಿ ತುಂಬಾ ಇಷ್ಟವಾಗೋ ಗುಣ? ಎಂತ ಒಂದು ತುಂಬಾ ಇಷ್ಟ ಅವರಲ್ಲಿ ಯಾವುದು? ಪೇಷನ್ಸ್. ತುಂಬಾ ಇಷ್ಟ. ತಾಳ್ಮೆ. ಇಂತ ಒಂದು ಇಷ್ಟ ಆಗುದಿಲ್ಲ. ಕಡಿ ಮನಿಗೆ ಹೋಯ್ಕಲ್ಲ, ಅದೇ ಆಲೋಚನೆ ಮಾಡ್ತಿದ್ರು ಅವರು. ಕಡಿನ ಮನಿಗೆ ಹೋಯ್ಕ. ಈಗ ಹೇಳ್ರೆ ಸಿಗೈಕಂತೆ ಬೇಡ ಸರ್. ಆದ್ರೂ ಒಂದು ಇಷ್ಟ ಹೋಗ್ತಿರೋ ಒಂದು ಗುಣ ಅಂತಂದು ಹೇಳು ಮಾರ್ರೆ. ಕರ್ಕೊಂಡೋಗಿರೋ ಬೆಸ್ಟ್ ಪ್ಲೇಸ್ ಯಾವುದು? ಹೈದರಾಬಾದ್. ತುಂಬಾ ಇಷ್ಟ ಆಯ್ತು ನಿಮಗೆ. ಮೇಡಮ್ ಸರ್, ನಿಮಗೆ ನಿಮ್ಮ ಮನದಲ್ಲಿ ತುಂಬಾ ಇಷ್ಟವಾಗೋ ಗುಣ? ಎಂತ ಒಂದು ತುಂಬಾ ಇಷ್ಟ ಅವರಲ್ಲಿ ಯಾವುದು? ಪೇಷನ್ಸ್. ತುಂಬಾ ಇಷ್ಟ. ತಾಳ್ಮೆ. ಇಂತ ಒಂದು ಇಷ್ಟ ಆಗುದಿಲ್ಲ. ಕಡಿ ಮನಿಗೆ ಹೋಯ್ಕಲ್ಲ, ಅದೇ ಆಲೋಚನೆ ಮಾಡ್ತಿದ್ರು ಅವರು. ಕಡಿನ ಮನಿಗೆ ಹೋಯ್ಕ. ಈಗ ಹೇಳ್ರೆ ಸಿಗೈಕಂತೆ ಬೇಡ ಸರ್. ಆದ್ರೂ ಒಂದು ಇಷ್ಟ ಹೋಗ್ತಿರೋ ಒಂದು ಗುಣ ಅಂತಂದು ಹೇಳು ಮಾರ್ರೆ. ಹಿಂಗ ಹತ್ಕೊಂಡ್ರೆ ಹೇಗೆ ಕಾಣಿ? 16 ವರ್ಷ ಆದ್ರೂ ಕರೆಕ್ಟ್ ಅರ್ಥ ಮಾಡ್ಕೊಂಡಿರ ಮಾತ್ರ ಸರ್. ಹೇಳಿ ನೀವು ಅಂತಂದು ಹೇಳಕ್ ಮಾರ್ರೆ. ಮದುವೆ ಎಷ್ಟು ವರ್ಷ ಆಯ್ತು? 8 ವರ್ಷ ಆದಂಗಿತ್ತು. 8 ವರ್ಷ ಆದಂಗಿತ್ತ? ಈಗ ನಾನ್ ಕೇಳಿದೆ, ಇಷ್ಟುವರೆಗೆ ಬೆಸ್ಟ್ ಅಡಿಗೆ ಯಾವ್ದು ಮಾಡಿಕೊಟ್ರು? ಚಿಲ್ಲಿ. ಚಿಕನ್ ಮಟನ್? ಚಿಕನ್ ಮಾರ್ರೆ. ಮಟನ್ ತಿಕ್ಕಬಡಿಗೂ ಅಷ್ಟೇ ಅಲ್ಲ. ಆದ್ರೂ ಕೆಲವು ಗೃಹಿಣಿಯರ ಮಟನ್ ಒಳ್ಳೆ ಮಾಡ್ತಾರೆ. ಚಿಲ್ಲಿ ನಿಮಗೆ ನೀವು ಹೇಳೋದ್ರಲ್ಲಿ ಖುಷಿ ಆಯ್ತು. ಯಾವ್ದು ಒಳ್ಳೆ ಚಿಲ್ಲಿ? ಯಾವ? ಚಿಕನ್. ಎಷ್ಟು ಸಾರಿ. ಈಗ ನಂಗೆ ಇಷ್ಟವಾಗ್ತಿರೋ ಒಂದು ಗುಣ ಹೇಳಿ. ಯಾರದ್ದ? ನಂದ ಅವಳದ? ಹೆಂಡ್ತಿದ ಎಂತಂದ್ ಮಾರ? ಇಷ್ಟೊಂದು ಹುಡುಕರು ಆಲೋಚನೆ ಮಾಡ್ತಿದ್ರು. ಹುಡುಕ್ತಾಯಿ ಕಣಿ. ಅವ್ರ ಹತ್ರ ಕೇಳ್ಕ ಬರ್ತೇ ರೆಡಿ ಮಾಡ್ಕೊಂಡ್ರೆ ಹುಡುಕಿ ಅಂತಿಲ್ಲಲ್ಲ, ಅದೇ ಒಳ್ಳೆ. ನೀವೆಲ್ಲರೂ ಕೇಳ್ತೀರ, ಅದು ಒಳ್ಳೆ ಗುಣ. ಇಂತ ಒಂದು ಇಷ್ಟ ಆತಿಲ್ಲ ಯಾವ್ದು? ಇಂತ ಒಂದು ಇಷ್ಟ ಆತಿಲ್ಲ. ನಾ ಹೇಳ್ದಿದ್ದ ಹುಡುಕಿ ಅಂತ ಅದೇ ನೀವು ಹೇಳ್ದಿದ್ದ ಅವ್ರು ಕೇಂದ್ರ ಅದೇ ಇಷ್ಟ. ಅದು ಇಷ್ಟ ಆತ್ ನಿಮ್ಗೆ? ಇಲ್ಲಿವರೆಗೆ ನಿಮ್ಮ ಮಡದಿ ಮಾಡಿಕೊಟ್ಟಿರೋ ಬೆಸ್ಟ್ ಅಡಿಗೆ ಯಾವ್ದು? ಬದ್ನಿಕಾಯಿ. ಅಲ್ಲ, ಬೆಸ್ಟ್ ಅಡಿಗೆ ಯಾವ್ದು? ತಿಂತೀನಿ ಹೇಳ್ತಾರೆ ಸರ್. ಇಲ್ಲಿವರೆಗೆ ಕೈ ರುಚಿಲಿ ಇಷ್ಟವಾಗಿರೋ ಗುಣ ಯಾವ್ದು? ಇಷ್ಟವಾದ ಕೈ ರುಚಿ ಯಾವ್ದು? ಅಂತ ಹೇಳುದು 16 ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಬದ್ನಿಕಾಯಿ ಮಾಡ್ರೆ ಸಾಕಾಯ್ತು. ಇಂತ ಒಂದು ತುಂಬಾ ಇಷ್ಟ ಅವ್ರು ಮಾಡೋ ರೆಸಿಪಿ ಯಾವ್ದು? ಗಂಧ ಕೆಲಸ ಭಾಷೆ. ಎಂತ ಹೇಳ್ರಿ ಹೋಯ್. ನಾನ್ ನಿಜ ಹೇಳ್ತೇನೆ ಹೋಯ್, ಇಂಥ ಗಂಡನ್ ಪಡಿಲಿಕ್ಕೆ ಎಷ್ಟು ಪುಣ್ಯ ಮಾಡಿ ನೀವು. ಅಂದ್ರೆ ಹೇಳಿ, ಇಂಥ ಗಂಡನ್ ಪಡಿಗೆ ಎಷ್ಟು ಪುಣ್ಯ ಮಾಡಿ. ಮಳಿ ಬದಿಗೆ ಸಿಕ್ಕತ್ತು ಜಾರಿ. ಎಸ್. ಈಗ ನಿಮ್ಮ ಹಸ್ಬೆಂಡ್ ತುಂಬಾ ಇಷ್ಟವಾಗೋ ಗುಣ ಅಲ್ಲ? ಅವ್ರದ್ದು ಸಿಕ್ಕಂಚು ಜಾಸ್ತಿ. ಮೊದಲಿಗೆ ಸಾಸಿವೆ ಮತ್ತೆ ಕರಿಬೇವು ಒಗ್ಗರಣೆ ಹಾಕೋದು, ನೀರುಳ್ಳಿ ಹಾಕಿ ನಂತರ ರವೆ ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಸ್ವಲ್ಪ ಬಿಸಿ ನೀರು ಕಾಯಿಸಿ ಅದಕ್ಕೆ ಹಾಕೋದು. ಮತ್ತೆ ಸ್ವಲ್ಪ ಕೊಬ್ಬರಿ ಹಾಕೋದು, ಕಾಯಿ, ಮತ್ತೆ ಸ್ವಲ್ಪ ಸಕ್ಕರೆ.
ಹಾಕಿದ್ರೆ ಉಪ್ಪಿಟ್ಟು ರೆಡಿ. ಉಪ್ಪಿಟ್ಟು ರೆಡಿ ಸಖತ್ತಾಗಿತ್ತು ಮಾತ್ರ. ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಎಲ್ಲಿಂದ ಎಂಡ್ ಆಯ್ತು ಅಂತ ಗೊತ್ತಾಗ್ಲಿಲ್ಲ ನಂಗೆ. ಎಸ್ ಮೇಡಮ್, ನಿಮ್ದು ಉಪ್ಪಿಟ್ಟು ಸ್ಟವ್ ಹಚ್ಚೋದು. ಫಸ್ಟ್ ಸ್ಟವ್ ಹಚ್ಚಬೇಕು ಮೇಡಮ್. ಸ್ಟವ್ ಹಚ್ಚಿದ್ರ ಗ್ಯಾಸ್ ಹಚ್ಚಿರಿ ನೀವು. ಎಸ್, ಬಾಣ್ಲೆ ಇಡುದ. ಬಾಣ್ಲೆ ಯಾವ್ದು ಪಣಾಲಿ. ಎಣ್ಣೆ ಹಾಕುದ. ಎಣ್ಣೆ ಹಾಕುದ? ನಮ್ಮ ಹುಡುಗರ ಮಕ್ಕಳು ಬೇಡ ಯಾವ ಎಣ್ಣೆ ಮೇಡಮ್? ಫಸ್ಟ್ ಒಗ್ಗರಣೆ ಹಾಕೊಂಡು ಆಮೇಲೆ ಉಪ್ಪಿಟ್ಟು. ಅಲ್ಲ, ಎಣ್ಣೆ ಯಾವ್ದು ಹಾಕುದ ಅಂತ ಹೇಳಿ. ಅಡಿಗೆ ಎಣ್ಣೆ. ಅಡಿಗೆ ಎಣ್ಣೆ. ನಮ್ಮ ಹುಡುಗರ ಮಕ್ಕಳು ಬೇರೆ ಥಿಂಕ್ ಮಾಡ್ರ ಅದಕ್ಕೆ. ಸಾಸಿವೆ ಹಾಕುದು, ಉದ್ದಿನ ಬೇಳೆ ಹಾಕುದು, ಬೇವಿನ ಸೊಪ್ಪು ಹಾಕುದು, ಕಡಲೆಬೇಳೆ ಹಾಕುದು, ಸ್ವಲ್ಪ ಹುರ್ಕೊಳ್ಳುದು, ಆಮೇಲೆ ರವೆ ಹಾಕುದು, ಸ್ವಲ್ಪ ಹುರ್ಕೊಳ್ಳುದು, ಆಮೇಲೆ ಸರಿ ಹುರಿದ ಕೆಂಪಾದ್ಮೇಲೆ ಎಂತ ನೀರು ಕುದಿಸಿ ನೀರು ಕುದಿಸಿದ ನಂತರ ರವೆ ಹಾಕೋದು, ಉಪ್ಪಿಟ್ಟು ಆಯ್ತು. ರುಚಿ ಉಪ್ಪು ಬಂತು, ಪುಣ್ಯ. ಉಪ್ಪು ಹಾಕಿದ್ರೆ ಮೇಡಮ್. ನಮ್ ಮೇಡಮ್ ಉಪ್ಪಿಟ್ಟು ನೀವು ಮಾಡು. ನಾವು ಫಸ್ಟ್ ಆನಿಯನ್ ಎಲ್ಲ ಕಟ್ ಮಾಡಿ ಇಡುದು, ಮತ್ತೆ ಟೊಮೆಟೊ ಕಟ್ ಮಾಡಿ ಇಡುದು, ಆಮೇಲೆ ಗ್ಯಾಸ್ ಹಚ್ಚಿ ಒಳಗೆ ಇಟ್ಟು ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಹಸಿಮೆಣಸು ಎಷ್ಟು ಕ್ವಿಂಟಲ್ ಮೇಡಮ್? 4 ಕಟ್ ಮಾಡಿ ಹಾಕ್ತೇವೆ. ಆಮೇಲೆ ರವೆ ಹಾಕಿ ರವೆ ಹಾಕಿ ಫ್ರೈ ಮಾಡಿ ಇನ್ನೊಂದು ಗ್ಯಾಸ್ ಹಾಕಿ ಸ್ವಲ್ಪ ಬಿಸಿನೀರು ಕಾಯಿಸಿದ್ರು ಅದನ್ನ ಹಾಕಿ ಆಮೇಲೆ ಸಕ್ಕರೆ ಮತ್ತೆ ಉಪ್ಪು ಹಾಕಿ ರುಚಿ ಆಯ್ತಂತ ನೋಡ್ಕೊತೀನಿ. ಮೇಡಮ್, ನಿಮ್ಮ ಹೆಸರು? ಸುವರ್ಣ. ನಾಳೆಯಿಂದ ಸುವರ್ಣ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಚಂದ ಹೇಳ್ರಿ ಮೇಡಮ್, ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್. ನಾಳೆ ಉಪ್ಪಿಟ್ಟು ಮಾಡ್ಬೇಕಾದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ಸುವರ್ಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೇನೆ. ಚಂದ ಹೇಳ್ರಿ ಮಾತ್ರ. ಎಸ್, ನೀವು ಹೇಳಿ ಮೇಡಮ್. ಉಪ್ಪಿಟ್ಟೆ ಮಾಡುದಿಲ್ಲ ಮತ್ತೆ ಎಂತ ಮಾಡ್ತೀರಿ ಮೇಡಮ್? ಯಾವ ದೋಸೆ? ಮೆಂತ್ಯ ದೋಸೆ ಮಾಡೋದು ಹೆಂಗ್ ಮೇಡಮ್? ಮೆಂತ್ಯ ದೋಸೆ ಸ್ವಲ್ಪ ಮೆಂತ್ಯ ನೆನೆಸಿ, ಸ್ವಲ್ಪ ಅಕ್ಕಿ ನೆನೆಸಿ, ಅದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿ. ಮೆಂತ್ಯ ಮತ್ತೆ ಅಕ್ಕಿ ಮತ್ತೆ ಸ್ವಲ್ಪ ಕಾಯಿ ಹಾಕಿ ಮತ್ತೆ ಸ್ವಲ್ಪ ಬೆಲ್ಲ ಹಾಕಿ ಗ್ರೈಂಡ್ ಮಾಡಿ ಇಡಿ ರಾತ್ರಿಗೆ. ಮತ್ತೆ ಬೆಳಿಗ್ಗೆ ಹೊಯ್ನಿ. ಬೆಳಿಗ್ಗೆ ಹೊಯ್ನಿ ಮೇಡಮ್. ನಾನು ಹೊಯ್ನಿ ಎಂದು ಹಾಪ್ಕ ಇಲ್ಲ ಮೇಲ್ಗಡೆ ದೋಸೆ ತಗೊಂಡು ಅವತ್ಮೇಲೆ ಹೊಯ್ಕ. ನಾನು ಹೊಯ್ನಿ ಅಂದ್ರೆ ಪುಣ್ಯ. ಇಲ್ಲಿಂದ ಹೊಯ್ನಿ ಮಂಗ ಆಯ್ತು ನಂಗೆ. ಎಸ್, ನನಗೆ ಹೇಳ್ಕೊಡ್ಬೇಕು ನೀವು. ಹೌದು, ನಿಮಗೆ ಕೊಡ್ತೇನೆ. ಈಗ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸೀರೆ ತುದಿಯನ್ನು ಸಹ ಮುಟ್ಲಿಕ್ಕಿಲ್ಲ. ಸೀರೆ ಮುಟ್ಲಿಕ್ಕಿಲ್ಲ, ನೀವು ಹೇಳ್ಬೇಕು. ತುದಿ ಮುಟ್ಟಕ್ಕಿಲ್ಲ ಸರ್. ನೀವೊಂಚೂರು ನನ್ನ ಜೊತೆ ಬರ್ತೀರಿ ಸರ್? ಆಂಕರಿಂಗ್. ಈಗ ನಾನು ಸೀರೆ ಕೊಡ್ತೇನೆ ಎಲ್ರ ಕೈ, ನಿಮ್ ಕೈಗೆ, ನಿಮ್ ಎಲ್ರ ಕೈಗೆ ಸೀರೆ ಕೊಡ್ತೇನೆ. ಫಸ್ಟ್ ಸೀರೆಯನ್ನ ಕೊಡ್ತೇನೆ. ಫಸ್ಟ್ ಪ್ರಸಾದನ ಇದು ನಿಮಗೆ. ಸಾರಿ, ಅದೊಂದು ಪ್ರಸಾದನ ಕೊಡಿ. ಇದು ನಿಮಗೆ. ಇದು ಆಯ್ತು ಸೂಪರ್ ಇತ್ತು. ನಮ್ಮ ವಿದ್ಯಾಕ ಕೊಟ್ಟು ಸೂಪರ್ ಇತ್ತು ಮಾತ್ರ. ಈ ಸೀರೆ ಅದು ನಿಮಗೆ ಹೋಯ್. ನಿಮಗೆ. ಈಗ ಮೇಡಮ್, ನೀವು ಸೀರೆ ತುದಿಯನ್ನು ಸಹ ಮುಟ್ಲಿಕ್ಕಿಲ್ಲ, ಹೇಳ್ಬೇಕು. ಅವ್ರ ಸೀರೆಯನ್ನು ಉಡ್ಬೇಕು. ಪ್ರಸಾದನ ನೀವು ಸೀರೆ ತುದಿಯನ್ನು ಸಹ ಮುಟ್ಲಿಕ್ಕಿಲ್ಲ. ತುದಿ ಅಲ್ಲ, ಸೀರೆ ಎಂತೂ ಮುಟ್ಲಿಕ್ಕಿಲ್ಲ. ಈಗ ಅದು ಯಾವ್ದಾ ಸೀರೆ ಸರ್? ಪಂಚೆ ಅಲ್ಲ. ಎಸ್, ಈಗ ಸೀರೆಯನ್ನ ಹಿಡ್ಕೊಳ್ಬೇಕು. ಸೀರೆ ನೀವು ಉಡುದು. ನೀವು ಉಡುದು. ಬಟ್ ರೇಣುಕೊಕ್ಕ ಹೇಳಿ ಕೊಡ್ತಾರೆ ಹೇಗೆ ಅಂತ ಹೇಳಿ. ಮೇಡಮ್, ಸೀರೆ ಮುಟ್ಲಿಕ್ಕಿಲ್ಲ ಮೇಡಮ್. ಸೀರೆ ಮುಟ್ರಾಗಲೇ ಉಟ್ಕೊಂಡು ಆಯ್ತಿಲ್ಲ ಒಟ್ಟಿ ಸರ್. ಒಂದ್ ನಿಮಿಷ ಸರ್. ಮಾಡ್ತಿದ್ದ ಸರ್. ಒಂದ್ ನಿಮಿಷ ಸರ್. ಅದು ಹ್ಯಾಂಗರ್ ಒಟ್ಟಿಲ್ಲ, ತೊಂದ್ರೆ ಇಲ್ಲ. ಅದು ಹ್ಯಾಂಗರ್ ಒಟ್ಟಿಲ್ಲ ಸರ್. ಒಂದ್ ನಿಮಿಷ ಸರ್. ಒಂದ್ ನಿಮಿಷ. ನನಗೆ ನನ್ನ ಹೆಂಡತಿ ಒಂದು ಚೂರು ಬೈಯುವುದಿಲ್ಲ. ರಾತ್ರಿ ಕುಡ್ಕೊಂಡು ಬಂದ್ರೆ ಸರ್ ಮತ್ತೆ ಕುಮಾರ ನೆನಗೇನುಂಟು ಸರ್? ನೆನಗೆ
ಐಕಂಡಿ ಸರ್, ಒಂದು ನಿಮಿಷ ನೆರಿಗೆ ಒಂದು ಐಕಂಡಿ ಫೋಟೋ ಇಲ್ಲ ಒಳ್ಳೆ ಬ್ಯೂಟಿಫುಲ್ ಮೆಮೊರಿ. ನಾಳೆ ಖಂಡಿತ ಖುಷಿ ಅಂತ ಹೇಳಿ ನೀವು ಸೀರಿಯಸ್ ಆಗಿ ಹಾಕೊಳ್ಬೇಕು ಸರ್ ನೀವು. ಸರ್ ಕೃಷ್ಣ ನನಗೆ ಆ ಬ್ರದರ್ ಇಂದ ನಾನು ಸ್ಟಾರ್ಟ್ ಮಾಡ್ತೇನೆ, ಆ ಬ್ರದರ್ ಇಂದನೇ ಸ್ಟಾರ್ಟ್ ಮಾಡ್ತೇನೆ ಎಂತಿಲ್ಲ ಸರ್. ರಿಟರ್ನ್ ಸೆರಗ್ ತೋರಿಸ್ಬೇಕು, ಹೀಗೆ ಸೆರಗ್ ತೋರಿಸ್ಬೇಕು ಸರ್. ರೆಡಿ ಸರ್, ರೆಡಿ. ಹೀಗೆ ತೋರಿಸ್ಬೇಕು ಸರ್, ನೀವು ಹೀಗೆ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಪ್ರಸನ್ನ. ನನಗೆ ಪ್ರಸನ್ನ ಕಂಡ್ರೆ ನಮ್ ದಡಮ್ಮ ನೆನ್ಪಾರ ಮಾರ್ರೆ. ಎಂತ ಚಂದ ಸೀರೆ ಹುಟ್ಟಿರ್ ಮಾರ್ರೆ. ಇವ್ರ ನಮ್ ದಡಮ್ಮ, ಇವ್ರ ನಮ್ ಅಜ್ಜಿ. ಮಾತ್ರ ಚಿಕ್ಕಮ್ಮ ಮಾತ್ರ ಸೈಡಿಗಿದ್ರು, ಅವ್ರ ಸ್ಯಾರಿ ಹ್ಯಾಂಗ್ ಬಿಟ್ರು ಅಂತ ಗೊತ್ತಾಯಿಲ್ಲ ನಿಮ್ಗೆ. ಎಸ್, ಈಗ ನಮ್ ಪ್ರಸನ್ನ ಕ್ಯಾಟ್ವಾ ಪ್ರಸನ್ನ ಒಂದು ಕಾಲ್ ಮುಂದೆ ಒಂದು ಕಾಲ್ ಮುಂದೆ. ಎಸ್ ಸರ್, 1 ready 2 play the music. ಈಗ ಎಂತ ಸರ್, ನೀವು ಸೀರೆ ಉಟ್ಟಿರಿ ಮಾತ್ರ ಸಾಕು ಉಟ್ಕೊಂಡಿರಿ ಸರ್. ನೋಡಿ ಖುಷಿ ಆಯ್ತು ನಂಗೆ. ಓಕೆ, ಥ್ಯಾಂಕ್ ಯು. ಈಗ ಐ ಲವ್ ಯು ಸರ್. ಪ್ರಸಾದ ಅಣ್ಣನ ಮುಖದಲ್ಲಿ ನಾಗೆ ಕಾಣಿ. ಈಗ ಮೇಡಮ್ ನೀವು ಐ ಲವ್ ಯು ಯಜಮಾನ್ರೆ. ಹಾ, ಎಂತ ಚಂದ ಮಾರ್ರೆ. ಯಾವಾಗ್ಲೂ ಇದೊಂದು ಮಾತಿದೆ, ಯಾವ್ದೋ ಒಂದು ಇದ್ರಲ್ಲಿ ಗಾದೆಯಲ್ಲಿ. ಸೊ ಒಬ್ಬನ ಕೈ ಕೆಳಗೆ ಕೆಲಸ ಮಾಡುವ ವ್ಯಕ್ತಿಯನ್ನ ಯಜಮಾನನಾಗಿ ನಡೆಸೋದಂದ್ರೆ ಹೆಂಡತಿ ಹೃದಯ ಮಾತ್ರ. ಸೊ ಅಂತ ಹೆಂಡತಿ ಹೃದಯಕ್ಕೊಮ್ಮೆ ಜೋರ ಚಪ್ಪಾಳೆ ಕೊಡಿ. ಪ್ರತಿಯೊಬ್ಬರ ಹೆಂಡತಿಯಲ್ಲಿ ಅವರ ಗಂಡನೇ ಯಜಮಾನ. ಸೊ ಯಜಮಾನನ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣಿಗೂ ಹೃತ್ಪೂರ್ವಕ ಅಭಿನಂದನೆ. ಕನ್ನಡೇಳಿ ಇಲ್ಲಾಂದ್ರೆ ನಂಗೆ ಹೊಡಿದ್ರು ಅಲ್ಲಿ ಕರ್ಕೋಯ್ಕಲ್ಲ. ಐ ಲವ್ ಯು ಯಜಮಾನ್ರೆ. ಐ ಲವ್ ಯು ಯಜಮಾನ್ರೆ. ನೀವು ಯಜಮಾನ್ರೆ, ಅವ್ರನ್ನ ಎಂತ ಕರಿತೀವಿ ಶಾರ್ಟ್ ಫಾರ್ಮ್ ಆಗಿ ನೀವು? ಹಂಗೆ ಹೇಳಿ. ಬಾಯ್ ಅಂತೆ. ಅಯ್ಯೋ ಹೇಳಿ ಸರ್. ಬಾಯ್ ಬನ್ನಿ. ಎಲ್ಲಿಗೆ? ಎಸ್ ಮೇಡಮ್, ಗಟ್ಟಿ ಮೇಡಮ್. ಐ ಲವ್ ಯು. ಎಂತ ಕರಿತೀರಿ ಶಾರ್ಟ್? ರಂಜಿತ್. ಹೇಳಿ. ಐ ಲವ್ ಯು ರಂಜಿತ್. ರಂಜಿತ್ ಅವರೇ, ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ಸೋ ಮಚ್. ಹೆಸರು ಹೇಳೋಕ್ಕಾಗಲ್ಲ, ಕೇಳ್ಬೇಕಿಲ್ಲ ಅಲ್ಲ. ಹೆಂಡತಿ ಮೇಲೆ ಮಾತ್ರ ಸಿಟ್ಟು ಮಾಡ್ತೀನಿ, ಅದು ಒಳಗಿಂದ. ನಾನೊಂದ್ ಸ್ವಲ್ಪ ಇಟ್ಕೊಳ್ಳಿ. 4 ಜೋಡಿಗೂ ಒಂದೊಂದು ಕೊಡಿ. ಎಸ್ ಈಚೆಗೆ. ಎಸ್, ಇನ್ನೊಂದು ಪ್ರೆಸೆಂಟೇಷನ್ ನಮ್ಮ ಯಂಗ್ ಅಂಡ್ ಎನರ್ಜಿ ತಿಂಗಳಾದಷ್ಟೇ ವಯವರು. ಚೂರು ಮುಂದೆ ಬನ್ನಿ. ಇನ್ನೊಂದಲ್ಲಿ ಮದುವೆ ಒಂದೇ ತಿಂಗಳ. ಒಂಚೂರು ನಿಂತ್ಕೊಳ್ಳಿ, ಒಂಚೂರು ಎದುರು ನಿಂತ್ಕೊಳ್ಳಿ, ಒಂದ್ ಸಣ್ಣ ಫೋಟೋ ತೆಗೀರಿ ನೋಡುವ. ಈವೆಂಟ್ ಅಲ್ಲಿ ಇವತ್ತಿನ ದಿನ ಅದ್ಭುತವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಸೊ ಅವರಿಗೆ ಆ ದೇವರು ಇನ್ನಷ್ಟು ಯಶಸ್ವಿ ಕಾರ್ಯಕ್ರಮಗಳು ಕೊಡಲಿ ಅಂತ ಈ ಮುಖಾಂತರ ಕೇಳಿಕೊಳ್ತಾರೆ. ಆ ಮಗುಗೆ 100 ವರ್ಷದ ಮೇಲೆ ಬನ್ನಿ. ಸೊ ಲಕ್ಕಿ ವಿನ್ನರ್. ಸಂಭ್ರಮವು ನಿನ್ನ ಹುಟ್ಟಿಗೆ ಸೇರಿಹೆವು ಇಷ್ಟರೆಲ್ಲ ಇಂದು ಒಟ್ಟಿಗೆ. ಹಬ್ಬದ ಸಂಭ್ರಮವು ನಿನ್ನ ಹುಟ್ಟಿಗೆ ಸೇರಿಹೆವು ಇಷ್ಟರೆಲ್ಲ ಇಂದು ಒಟ್ಟಿಗೆ. ಬೇಡುವೆವು ಶ್ರೇಯವನು ಜನುಮದ ದಿನಕ್ಕೆ ಕೋರು
ಪಡೆದ ಜನುಮ ಒಳಗು ಹೊರಗು ಪಾವನವಿರಲಿ, ಕಾಯಕವನು ಕಂಡು ಲೋಕ ಬೆರಗುಗೊಳ್ಳಲಿ. ತೇದು ತೇದು ಗಂಧ ಘಮವು ಹೆಚ್ಚುವ ಹಾಗೆ, ತಾಳಿ ಬಾಳಿ ಬದುಕು ಮಂದಿ ಮೆಚ್ಚುವ ಹಾಗೆ. ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ, ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ. ಹೊತ್ತು ದಿವ್ಯಾಶಯವ ದೀಪ ಬೆಳಗಿಸು, ನಂದದಂತೆ ಆಸೆ ಕನಸು ಪ್ರಭೆಯ ಅರಳಿಸು. ಭೇದ ಬೇಡ ಸುತ್ತಮುತ್ತ ಹಂಚು ಸಿಹಿಯನು, ಕಹಿಯ ಮರೆತು ಬೆರೆತು ಉಣ್ಣು ಮಿಲನ ಸವಿಯನು. ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ, ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ. ಮರಳಿ ಮರಳಿ ಬರಲಿ ನಿನ್ನ ಹುಟ್ಟು ಹಬ್ಬವು, 100 ವರುಷ ಬಾಳು ಇರಲಿ ಹರುಷ ಸೌಖ್ಯವು. ಹುಟ್ಟಿಸಿದ ದೇವರೆಂದು ಬಿಡದೆ ಕೈಯನು, ಕಾಯುತ್ತಿರಲಿ ಅನುದಿನವೂ ನಿನ್ನ ನಡೆಯನು. ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ, ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ. ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ, ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ. ದೇವರಿಗಿಂತ ಮಿಗಿಲು, ಬೊಗಸೆ ಗಾತ್ರದ ಚಂದ್ರ ಅವಳ ನೆರಳು, ಕಣ್ಣಲೇ ಇದೆ ಹೊಂಬಿಸಿಲು. ಉಸಿರೆಯಲ್ಲಿ ಲಾಲಿ ಅಪ್ಪುಗೆಯ ತೂಗೋ ಜೋಲಿ, ಬದುಕಿನಲ್ಲಿ ಅವಳೇ ಭರವಸೆಯ ಹೋಲಿ. ಮರವ ತಪ್ಪಿದ ಬಿಳಲು, ಗರಿಯ ಹಬ್ಬಿದ ನವಿಲು, ನನ್ನ ಹಗಲು ನನ್ನ ಇರುಳು, ಮಗಳು ನನ್ನ ಮಗಳು. ನಗುವು ಅಳುವು ಏನಿರಲಿ, ನಿನ್ನ ಜೊತೆ ಇರುವೆ. ಬಿಟ್ಟು ಬಿಡದ ಕೋರಿಕೆಯ ಬಿಡದೆ ತೀರಿಸುವೆ. ಮೊದಲ ಮಾತು ಮೃದುಲ ನಡಿಗೆ, ಹುಸಿಯ ಕೋಪ ನಿನ್ನ ಗುರುತು ಸಿರಾಗಿರುವೆ. ಜೋಜೋ ಲಾಲಿ ಜೋಜೋ, ನಾನು ನಿನ್ನಡಿಯಾಳು, ನಿನ್ನ ಪಾದ
100 बार कुड़े मैं देखूं तेरी फोटो, 100 बार कुड़े के उठदे तूफान सीने विच, 100 बार कुड़े के उठदे तूफान सीने विच, 100 बार कुड़े तू सपने में आ ही जाती है, तू नींद उड़ा ही जाती है, तू सपने में आ ही जाती है, तू नींद उड़ा ही जाती है, तू मिले एक बार कुड़े मैं देखूं तेरी फोटो, 100 बार कुड़े मैं देखूं तेरी फोटो, 100 बार कुड़े। दीवाना तूने कर दिया ऐसे तेरे बिन अब रह ना सकूं, दिल की बात तुझे आकर मैं कह ना सकूं, दीवाना तूने कर दिया ऐसे तेरे बिन अब रह ना सकूं, दिल की बात तुझे आकर मैं कह ना सकूं, मेरी गुड मॉर्निंग तू है, मेरी गुड नाइट भी तू, ये दुनिया रॉन्ग लगे मेरे लिए राइट भी तू, तू बन मेरी जान कुड़े, दीवाना निर्माण कुड़े, तू कर एहसान कुड़े मैं देखूं तेरी फोटो, 100 बार कुड़े मैं देखूं तेरी फोटो, 100 बार कुड़े के उठदे तूफान सीने विच, 100 बार कुड़े के उठदे तूफान सीने विच, 100 बार कुड़े। दिल क्या करे जब किसी से किसी को प्यार हो जाए, जाने कहाँ कब किसी को किसी से प्यार हो जाए, ऊंची ऊंची दीवारों से इस दुनिया की रस्में, ना कुछ तेरे बस में चूरी, ना कुछ मेरे बस में, दिल क्या करे जब किसी से किसी को प्यार हो जाए, जाने कहाँ कब किसी को किसी से प्यार हो जाए। बाहर बन के आऊं कभी तुम्हारी दुनिया में, गुजर न जाए ये दिन कहीं सी तमन्ना में, बाहर बन के आऊं कभी तुम्हारी दुनिया में, गुजर न जाए ये दिन कहीं सी तमन्ना में, तुम मेरे हो, हाँ मेरे हो, आज तो अपना वादा करते जाना शुरानिया। गुलाबी आँखें जो तेरी देखी, शराबी ये दिल हो गया, संभालो मुझको ओ मेरे यारों, संभलना मुश्किल हो गया, गुलाबी आँखें जो तेरी देखी, शराबी ये